चिन्त्य व्यक्तरूपाय निर्गुणाय गुणात्मने समस्तजगदाधार मूर्तये ब्रह्मणे नमः। ॐ शान्ति शान्ति शान्तिः। ನಾವು ಗುರುಗೀತೆಯ ವಿಚಾರ ಮಾಡ್ತಿದ್ವಿ. ಈ ಗುರುಗೀತೆಯಲ್ಲಿ 216ನೇ ಶ್ಲೋಕ ತನಕ ವಿಚಾರ ಮಾಡಿದ್ವಿ. ಗುರುಗೀತೆಯ ಪಾರಾಯಣ ಮಾಡೋದ್ರಿಂದ, ಗುರುಮಂತ್ರವನ್ನು ಜಪ ಮಾಡೋದರಿಂದ ಸರ್ವೋಪದ್ರವ ಕುಷ್ಠಾದಿ ದುಷ್ಟದೋಷ ನಿವಾರಣಿ, ಎಲ್ಲ ಪ್ರಕಾರದ ಮಹಾವ್ಯಾಧಿಗಳು ಕೂಡ ನಿವಾರಣೆ ಆಗ್ತವೆ ಅಂತ ಈ ಶ್ಲೋಕದಲ್ಲಿ ತಿಳ್ಕೊಂಡ್ವಿ. ಯತ್ಫಲಂ ಗುರು ಸಾನ್ನಿಧ್ಯಂ ತತ್ಫಲಂ ಪಠನಾತ್ ಭವೇತ್. ಗುರುಗಳ ಹತ್ರ ಇದ್ದು ಏನೆಲ್ಲ ಲಾಭ ಸಿಗುತ್ತೋ ಆ ಲಾಭವು ಗುರುಗೀತೆ ಪಾರಾಯಣ, ಗುರುವಿಂದ ದೂರ ಇದ್ದಾಗಲೂ ಕೂಡ ಗುರುಗೀತೆಯ ಪಾರಾಯಣ ಮಾಡೋದ್ರಿಂದ ಕೂಡ ಆ ಲಾಭವನ್ನು ನಾವು ಹೊಂದಬಹುದು ಅಂತ. ಇವಾಗ ಹಂಗೆ ನೆಕ್ಸ್ಟ್ ಶ್ಲೋಕದಲ್ಲಿ ಮಹಾವ್ಯಾಧಿಹರ ಸರ್ವ ವಿಭೂತಿ ಸಿದ್ಧಿದ ಭವೇತ್ ಅಥವಾ ಮೋಹನೆ ವಶ್ಯೆ ಸ್ವಯಮೇವ ಜಪೇತ್ ಸದಾ. ಯಾರಾದರೂ ನಮ್ಮ ಮೇಲೆ ಸ್ವಲ್ಪ ವಾಮಾಚಾರ ಪ್ರಯೋಗ ಮಾಡಿ ಮೋಹನ ಮತ್ತು ವಶ್ಯ ಇಂಥದ್ದಕ್ಕೆ ಏನಾದರೂ ನಾವು ಗುರಿ ಆಗಿಬಿಟ್ಟಿದ್ರೆ, ವಶೀಕರಣ ಆಗಿಬಿಟ್ಟಿದ್ರೆ, ಆ ಥರ ಅನಿಸ್ತಾ ಇದ್ದರೆ ಆ ಸಮಯದಲ್ಲಿ ಕೂಡ ಈ ಗುರುಗೀತೆಯ ಪಾರಾಯಣ ಮಾಡ್ಕೊಂಡ್ಬಿಟ್ರೆ ಅಂಥ ಒಂದು ಅವರ ವಾಮಾಚಾರ ಕೂಡ ನಮ್ಮ ಮೇಲೆ ಕೆಲಸ ಬರೋದಿಲ್ಲ. ಡೈಲಿ ನಾವು ಯಾವುದೋ ಒಂದು ವಿಧದಲ್ಲಿ ಆ ಪರಮಾತ್ಮನ ನೆನೆಸ್ಕೊಳ್ಳೋದಕ್ಕೆ ಒಂದು ಸಣ್ಣ ಪೂಜೆ ಮಾಡ್ಕೊತಾ ಇದ್ದರೂ ಕೂಡ ಅದು ನಮ್ಮನ್ನು ರಕ್ಷಣೆ ಮಾಡ್ತಾ ಇರುತ್ತೆ. ಅದರಿಂದ ಗುರು ಪಾರಾಯಣ ಮಾಡ್ಕೊಂಡ್ಬಿಟ್ರೆ ಆ ಥರ ಡೌಟ್ ಬಂದಾಗ ಯಾರೋ ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಹಾಕಿದ್ದಾರೆ, ಹಾಗೆ ವಾಮಾಚಾರ ಏನೋ ಒಂದು, ಈ ತೆಲುಗುನಲ್ಲಿ ಚಡುಪು ಅಂತಾರೆ, ಚಡುಪು చేసినారు ಅಂತಾರೆ, ಚಡುಪು చేసినారు ಅಂತಾರೆ. ಒಂದೊಂದು ಏರಿಯಾದಲ್ಲಿ ಒಂದೊಂದು ಹೆಸರು ಹೇಳ್ತಾರೆ. ಅದನ್ನು ವಾಮಾಚಾರ ಅಂತಾರೆ. ಎಡಗೈಯಿಂದ ಕೆಲವೊಂದು ಕ್ರಿಯೆಗಳಿರ್ತವೆ, ಎಡಗೈಯಿಂದ ಮಾಡುವಂಥ ಒಂದು ವಿಧಾನ ತಂತ್ರಶಾಸ್ತ್ರದಲ್ಲೆಲ್ಲ ಬರುತ್ತೆ. ಯಾರಿಗಾದ್ರೂ ಕೆಟ್ಟದ್ದು ಮಾಡಬೇಕಂದ್ರೆ ಅವ್ರದ್ದು ಕೂದಲು, ಅವ್ರದ್ದು ಉಗುರು, ಅವರು ಹಾಕ್ಕೊಂಡಿರೋ ಬಟ್ಟೆನೋ ಇಂಥವೆಲ್ಲ ತಗೊಂಬಂದುಬಿಟ್ಟು ಕೆಲವೊಂದು ಇರ್ತವೆ ಕುತಂತ್ರಗಳು. ಆ ಥರ ಇನ್ನೊಬ್ಬರಿಗೆ ಹಾನಿ ಕಲಿಸಿದ್ರೆ ಅವರು ಕೂಡ ಅದಕ್ಕೆ ನರಕಾದಿಗೆ ಹೋಗಬೇಕಾಗುತ್ತೆ. ಬಟ್ ದುಷ್ಟರು ಇರ್ತಾರಲ್ಲ, ನಾನು ಹೋದ್ರೂ ಪರವಾಗಿಲ್ಲ, ಅವನು ಮಾತ್ರ ಹೋಗಲೇಬೇಕು ಅಂತ ಆ ಭಾವನೆ ಇದ್ದವರು ಅಂಥ ಮಾರ್ಗದನ್ನು ಇಟ್ಕೊಂಡ್ಬಿಡ್ತಾರೆ. ಇನ್ನು ಎದುರಾಗಿ ಅವನನ್ನು ಎದುರಿಸೋದಕ್ಕೆ ಸಾಮರ್ಥ್ಯ ಇರೋದಿಲ್ಲ. ಈ ಥರ ಕೂಡ ಮಾಡ್ತಾಯಿರ್ತಾರೆ. ಆ ಥರ ಕೂಡ ಯಾರಿಗಾದರೂ ಸಿಕ್ಕಾಕೊಂಡ್ಬಿಡ್ತೀನಿ, ಯಾರೋ ನನಗೆ ಕೆಟ್ಟದ್ದು ಮಾಡಿಸ್ತಾ ಇದ್ದಾರೆ, ಸುಮ್ಮನೆ ಅನಾರೋಗ್ಯ ಬರ್ತಾಯಿದೆ, ಎಲ್ಲ ಅಡಚಣೆಗಳು ಹೆಚ್ಚಾಗ್ತದೆ ಅಂದಾಗ ಈ ಥರ ಗುರುಪಾರಾಯಣ ಮಾಡ್ಕೊಂಡ್ಬಿಟ್ರೆ ಅದರಿಂದ ವಿಮುಕ್ತಿ ಸಿಗುತ್ತೆ. ಮತ್ತು ಕುಶದುರ್ವಾಸನೆ ದೇವಿ ಆಸನೆ ಶುಭ್ರ ಕಂಬಳೆ ಉಪವಿಶ್ಯ ತಥೋ ದೇವಿ ಜಪೇದೇಕಾಗ್ರ ಮಾನಸಃ. ಗುರುಗಳು ಕೊಟ್ಟಿರುವಂಥ ಮಂತ್ರನಾಗಲಿ, ಈ ಗುರುಗೀತೆಯ ಪಾರಾಯಣ ಆಗಲಿ, ಕುಶಾಸನ, ದರ್ಭಾಸನ ಅಂತಾರೆ, ದರ್ಭಾಸನ ಆಗಲಿ, ಮತ್ತು ಇಲ್ಲ ಅಂದರೆ ಯಾವುದಾದ್ರೂ ಬಿಳಿ ಬಟ್ಟೆಯಿಂದ ವೈಟ್ ಬ್ಲ್ಯಾಂಕೆಟು, ಮುಖ್ಯವಾಗಿ ಇದು ಕಂಬಳ, ಈ ಕುರಿಯ ಕೂದಲಿಂದ ಮಾಡಿರುವಂಥ ಕಂಬಳ, ಅದು ತುಂಬ ಸಾಧನೆಯಲ್ಲಿ, ತುಂಬ ಸಿದ್ಧಿಗಳ ವಿಷಯದಲ್ಲಿ ತುಂಬ ಶ್ರೇಷ್ಠ ಅಂತ ಇದರಲ್ಲೇ ಬರುತ್ತೆ. ಈ ಥರದ್ದೊಂದು ಆಸರ ಹಾಕ್ಕೊಂಡು ಶಿವ ಪಾರ್ವತಿ ದೇವಿಗೆ ಹೇಳ್ತಾ ಇದ್ದಾನೆ, ಯಾರು ಜಪ ಮಾಡ್ಕೊತಾರೋ ಅವ್ರಿಗೂ ಈ ಆಸನದಲ್ಲಿ ಕೂತ್ಕೊಂಡು ಮಾಡಿದ್ರೆ ಅವ್ರು ಏನು ಮನೋಕಾಮನೆ ಇರುತ್ತೋ ಆ ಮನೋಕಾಮನೆ ಎಲ್ಲ ಪೂರ್ತಿ ಆಗಿಬಿಡುತ್ತಂತೆ. ಗುರುಗೀತೆಯಲ್ಲೇ ಎಲ್ಲ ಸಿಗುತ್ತೆ ಅಂತಾರೆ. ಶುಕ್ಲಂ ಸರ್ವತ್ರ ವೈ ಪ್ರೋಕ್ತಂ ವಶ್ಯೇ ರಕ್ತಾಸನಂ ಪ್ರಿಯೇ ಪದ್ಮಾಸನೆ ಜಪೇ ನಿತ್ಯಂ ಶಾಂತಿವಶ್ಯಕರಂ ಪರಂ. ಯಾವಾಗಲೂ ಬಿಳಿದೆ, ಸ್ವಲ್ಪ ಬಿಳಿಯಾಗಿರೋ ಆಸನದಲ್ಲೇ ಕೂತ್ಕೊಳ್ಳೋ ಪ್ರಯತ್ನ ಮಾಡಿ. ಅದರಲ್ಲಿ ಕೂತ್ಕೊಂಡ್ರೆ ನಿಮಗೆ ಮನಃಶಾಂತಿ ಸಿಗುತ್ತೆ. ಮತ್ತು ಕೆಂಪು ಕಲರಲ್ಲಿ ಕೂತ್ಕೊಂಡು ನೀನು ಮಾಡಿದ್ರೆಗಾನ ಬೇರೆಯವ್ರನ್ನ ವಶೀಕರಣ ಮಾಡೋಷ್ಟು ಸಾಮರ್ಥ್ಯ ಕೂಡ ಬರುತ್ತೆ. ಮತ್ತು ಪದ್ಮಾಸನದಲ್ಲೇ ಕೂತ್ಕೊಂಡು ಜಪ ಮಾಡ್ಕೋಬೇಕು. ಈಗ ಪದ್ಮಾಸನ ಯಾರಿಗೂ ಆಗೋದೇ ಇಲ್ಲ. ಕೆಳಗಡೆ ಸುಖಾಸನನೇ ಕೂತ್ಕೊಳ್ಳೋಕೆ ಬರ್ತಾಯಿಲ್ಲ, ಎಲ್ಲ ಕುರ್ಸಿಗಳ ಮೇಲೆ ಕೂತ್ಕೊಂಡು ಅಭ್ಯಾಸ ಆಗಿಬಿಟ್ಟಿದೆ.
ಕೆಳಗಡೆ ಕೂತ್ಕೊಂಡ್ರೆ ಸುಖಾಸನದಲ್ಲೇ 40 ನಿಮಿಷಕ್ಕಿಂತ ಹೆಚ್ಚು ಕೊಡೋದಕ್ಕಾಗೋದಿಲ್ಲ. ಪದ್ಮಾಸನದಲ್ಲಿ ಕೂತ್ಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ನು ನಿಲ್ಲೋದಿಲ್ಲ, ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಕೂತ್ಕೊಂಡ ಮೇಲೆ ಪದ್ಮಾಸನದಲ್ಲಿ ಕೂತ್ಕೊಂಡ್ರೂ ಕೂಡ 40 ನಿಮಿಷದ ನಂತರ ಎಲ್ಲ ಕೈ ಕಾಲುಗಳ ನೋವಾಗ್ತವೆ. ಆವಾಗ ಸ್ವಲ್ಪ ಈ ಕಡೆ ಆ ಕಡೆ ಸ್ವಲ್ಪ ಹಿಂಗೆ ಶೇಕ್ ಆಗಿಬಿಟ್ಟು ಫ್ರಂಟು ಬ್ಯಾಕು ಒಂದು 2-3 ಸತಿ, ಸೈಡಲ್ಲಿ ಒಂದು 4-5 ಸತಿ ಅಂದ್ಬಿಟ್ರೆ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ನು ಮತ್ತೆ ನಾರ್ಮಲ್ ಬಂದ್ಬಿಡುತ್ತೆ. ಮತ್ತು ಇನ್ನೊಂದು 45 ನಿಮಿಷ ತನಕ ನೀನು ಅಭ್ಯಾಸ ಮಾಡ್ಕೋಬೋದು. ಆಸನ ಸಿದ್ಧಿ 3 ಗಂಟೆ ಹೆಚ್ಚು ಕದಲದಿರ, ಬೇಕಾದರೆ ಮಧ್ಯದಲ್ಲಿ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ಗೆ ಸ್ವಲ್ಪ ಅಲ್ಲಾಡ್ತಾ ಪ್ರಾಕ್ಟೀಸಲ್ಲಿ ಮಾಡಿಕೊಂಡು ಕದಲದಿರ ನೀನು ಯಾವುದಾದ್ರೂ ಆಸನದಲ್ಲಿ 3 ತಾಸು ಕೂತ್ಕೊಂಡಿದೆ ಅಂದರೆ ನಿನಗೆ ಆಸನ ಸಿದ್ಧಿ ಆಗಿದೆ ಅಂತ. 3 ತಾಸು ಕಂಟಿನ್ಯೂಸ್ ಕೂತ್ಕೊಂಡ್ರೆ ಯಾವುದಾದ್ರೂ ಮಂತ್ರೋಚ್ಚಾರಣೆ ಆಗಲಿ, ಏಕಾಗ್ರತೆ ಆಗಲಿ, ಏನಾದರೂ ಒಂದು ರಿಸಲ್ಟ್ ಕೊಡುತ್ತೆ. 45 ನಿಮಿಷಕ್ಕೆ ಎದ್ದೇಳಬೇಕು ಅನ್ನಿಸ್ತಾ ಇರುತ್ತೆ. ಒಂದು ಶವಾಸನದಲ್ಲಿ ಯಾರೂ ಹೇಳೋದಿಲ್ಲ, ಯಾಕಂದರೆ ಅದರಲ್ಲಿ ನಿದ್ದೆಗೆ ಹೊಟ್ಟೋಗ್ಬಿಡ್ತೀವಿ ಅಂದ್ಬಿಟ್ಟಿದ್ರು ಶವಾಸನ ಅದನ್ನು ಪ್ರಾಕ್ಟೀಸ್ ಹೇಳೋದಿಲ್ಲ. ಮತ್ತು ಗೋಡೆಗೆ ಟಚ್ ಆಗಬಾರ್ದು, ಹಿಂದುಗಡೆ ಗೋಡೆಗೆ ಟಚ್ ಆದರೂ ಕೂಡ ನಮಗೆ ಗೊತ್ತಿಲ್ಲದಂಗೆ ನಿದ್ದೆಗೆ ಹೊಟ್ಟೋಗ್ಬಿಡ್ತೀವಿ. ಅದನ್ನೇ ಧ್ಯಾನ ಅಂದ್ಕೊಂಡ್ಬಿಡ್ತಾರೆ ಸುಮಾರು ಜನ. ಅವ್ರು ನಿದ್ದೆಗೆ ಸುಷುಪ್ತಿ ಅವಸ್ಥೆ ಅಂತ ನಿದ್ದೆಗೆ ಸ್ಲಿಪ್ ಆಗಿಬಿಟ್ಟಿರ್ತಾರೆ, ಅದನ್ನು ನಾನು ಧ್ಯಾನ ಅಂದ್ಕೊತಾರೆ ಅವರು. ಮತ್ತು ವಸ್ತ್ರಾಸನೇ ಚ ದಾರಿದ್ರ್ಯಂ ಪಾಶನೇ ರೋಗ ಸಂಭವ ಮೇದಿನ್ಯಾಂ ದುಃಖಮಾಪ್ನೋತಿ ಕಾಷ್ಟೇ ಭವತಿ ನಿಷ್ಫಲಂ. ಆಸನಗಳ ವಿಷಯದಲ್ಲೂ ಕೂಡ ಇದೆಲ್ಲ ಸೈನ್ಸ್, ಇದು ಸುಮ್ಮನೆ ಏನು ಮೂಢನಂಬಿಕೆ ಅಂತೋದೆಲ್ಲ. ನಾವು ಯಾವ ಕಡೆ ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರ್ದು ಅಂತಾರೆ, ಅದರಲ್ಲೊಂದು ದೊಡ್ಡ ಸೈನ್ಸ್ ಇರುತ್ತೆ. ನಮ್ಮ ಶರೀರದಲ್ಲೂ ಕೂಡ ಐರನ್ ಇರ್ತವೆ. ಈ ಕಬ್ಬಿಣದಲ್ಲಿ ಏನು ತತ್ವ ಇರುತ್ತೋ ಆ ತತ್ವ ನಮ್ಮ ರಕ್ತದಲ್ಲೂ ಕೂಡ ಇರುತ್ತೆ. ನಾವು ಮತ್ತು ಈ ಪ್ರಪಂಚ ಕೂಡ ಒಂದು ಮ್ಯಾಗ್ನೆಟ್ ಇದ್ದಂಗೆ. ಆ ಮ್ಯಾಗ್ನೆಟ್ ಇದ್ದಾಗ ನಾವು ಸೌತ್ ಪೋಲ್ ಕಡೆನೇ ಹಿಂಗೆ ತಿರುಗಿಸಿ ಮಲ್ಕೊಂಡ್ರೆ ಅನಾರೋಗ್ಯ ಆಗಿ ಪ್ರಾಣ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಉತ್ತರ ದಿಕ್ಕಿಗೆ ಹೆಚ್ಚು ಮಲಗೋ ಅಭ್ಯಾಸ ಮಾಡಿದ್ರೆ. ಇವೆಲ್ಲ ನಮ್ಮವರೆಲ್ಲ ಇವೆಲ್ಲ ತಿಳ್ಕೊಂಡು ಇವೆಲ್ಲ ಇನ್ನು ಶಾಸ್ತ್ರದ ಪದ್ಧತಿಯಲ್ಲಿ ಹೇಳಿದ್ದಾರೆ. ಯಾಕಂದರೆ ಇದ್ರಲ್ಲೂ ಕೂಡ ಮೆಟಲ್ಸ್ ಇರ್ತಾವೆ. ಆ ಕಡೆ ಹೋದ್ರೆಗ ಮತ್ತೆ ಯಾವುದೋ BP ಬ್ಲಡ್ ಪ್ರೆಷರು, ಹಾರ್ಟ್ ಅಟ್ಯಾಕು ಇಂಥವೆಲ್ಲ ಹೆಚ್ಚಾಗ್ತಾ ಇರ್ತವೆ. ಆ ಕಡೆ ಎಳ್ಕೊಂಬರುತ್ತಲ್ಲ ಮ್ಯಾಗ್ನೆಟು, ಐರನ್ ಕಂಟೆಂಟ್ ಏನಿರುತ್ತೋ ಅದು ಎಳ್ಕೊತಾ ಇರುತ್ತೆ ಆ ಕಡೆ. ಅದಕ್ಕೆ ಇಲ್ಲಿಗೆ ಆಸನಗಳಲ್ಲೂ ಕೂಡ ಅಷ್ಟೇ. ಅವಧೂತರ ಕಥೆ ಅಂದರೆ ಅದು ಬೇರೆ, ಅವ್ರಿಗೆ ಯಾವುದು ನೀವೆಲ್ಲ ಪೃಥ್ವಿನೇ ಆಸನ ಆಗಿರುತ್ತೆ ಎಲ್ಲ. ಆ ಮಟ್ಟಕ್ಕೆ ಹೋದ ಮೇಲೆ ಅದು ಬೇರೆ. ಬಟ್ ನೀನು ಸ್ಟಾರ್ಟಿಂಗಲ್ಲಿ ಅನುಷ್ಠಾನ ಮಾಡುವಾಗ ಮಾತ್ರ ಬಿಳಿ ಕೇವಲ ಬಟ್ಟೆ ಮಾತ್ರ ಆಸನ ಆಗಿರಬಾರ್ದು. ಅದು ಮಾತಾ ಮಾಣಿಕೇಶ್ವರಮ್ಮರು ಹೇಳ್ತಿದ್ರು, ಏನೂ ಸಿಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಮರದ ಎಳೆಗಳಾದರೂ ಕಿತ್ಕೊಂಡು ಅದ್ರ ಕೆಳಗಡೆ ಹಾಕ್ಕೊಂಡು ಅದ್ರ ಮೇಲೆ ಬೇಕಾದರೆ ನಿಂದೇನಾದರೂ ಬಟ್ಟೆ ಪ್ರಕಾರ ಆಸನ ಇದ್ದರೆ ಅದ್ರ ಮೇಲೆ ಕೂತ್ಕೊ. ಡೈರೆಕ್ಟು ಬಟ್ಟೆ ಮೇಲೆ ಕೂತ್ಕೊಂಡ್ರೆ ಏನಾಗುತ್ತೆ, ದರಿದ್ರ ಬರುತ್ತೆ, ಬಡತನ. ಕೇವಲ ಬಟ್ಟೆ ಆಸನ ಮೇಲೆ ಕೂತ್ಕೊಂಡು ಸಾಧನೆ ಮಾಡಿಕೊಂಡ್ರೆ. ಮತ್ತು ಕಲ್ಲಿಂದ ಪೀಠ ಮಾಡ್ಕೊಳ್ಳೋದಾಗಲಿಲ್ಲ, ಡೈರೆಕ್ಟ್ ಕಲ್ಲಿನ ಮೇಲೆ ಕೂತ್ಕೊಂಡು ಜಪ ಮಾಡೋಕ್ಕೆ ಹೋದರೆ ರೋಗಗಳು ಬರ್ತವೆ. ಮತ್ತು ಕಾಷ್ಟೇ ಭವತಿ, ಮತ್ತು ವುಡನ್ ಪೀಠಗಳಿರ್ತಾವಲ್ಲ, ಕಟ್ಟಿಗೆ ಪೀಠಗಳ ಮೇಲೆ ಆಗಲಿ ಏನೋ ಆಸನ ಅಂದರೆ ಡೈರೆಕ್ಟಾಗಿ ಅಂಥ ಕಟ್ಟಿಗೆ ವುಡ್ ಮೇಲೆ ಕೂತ್ಕೊಂಡು ಮಾಡಿದ್ರೆ ಏನೂ ರಿಸಲ್ಟ್ ಬರಲ್ಲ, ಸುಮ್ಮನೆ ಎನರ್ಜಿ ವೇಸ್ಟ್ ಆಗುತ್ತೆ. ಅದಕ್ಕೆ ಆಸನಗಳು ಜಪ ಮಾಡೋದಕ್ಕೆ ಕೂಡ ಇವೆಲ್ಲ ನಿಯಮಗಳು ತಿಳ್ಕೋಬೇಕು. ಹೆಂಗೆ ಕೂತ್ಕೊಳ್ಳೋದು ಅವೆಲ್ಲ ಗ್ರಾವಿಟೇಷನ್ ಡೈರೆಕ್ಟು ಗ್ರೌಂಡ್ಗೆ ಕನೆಕ್ಟ್ ಆಗಬಾರ್ದು. ಆದ್ದರಿಂದ ಸಂಪೂರ್ಣ. ಮತ್ತು ಕೆಲವರು ಕೂತ್ಕೊತಾರೆ ಬರೀ ಸ್ವಲ್ಪ ಭಾಗನೇ ಆಸನದ ಮೇಲೆ ಇರ್ತೀನಿ, ಮತ್ತು ಕೈ ಕಾಲುಗಳೆಲ್ಲ ಹೊರಗಡೆ ಬಂದುಬಿಟ್ಟಿರ್ತಾವೆ, ಗ್ರೌಂಡ್ ಮೇಲೆ ಬಂದಿರ್ತಾವೆ. ಹಂಗೂ ಇಲ್ಲ. ಆಸನ ಅಂದಮೇಲೆ ಸ್ವಲ್ಪ ನೀನು ಪೂರ್ತಿ ನಿನ್ನ ಸೈಜ್ ಎಷ್ಟು ಅದು ಪೂರ್ತಿ ಕವರ್ ಆಗಬೇಕು. ಆ ಥರ ನೀನು ಒಂದು ತಯಾರು ಮಾಡ್ಕೋಬೇಕು ಅನುಷ್ಠಾನ ವಿಷಯದಲ್ಲಿ. ಮತ್ತು ಕೃಷ್ಣಾಜಿನೇ ಜ್ಞಾನ ಸಿದ್ಧಿರ್ ಮೋಕ್ಷ ಶ್ರೀ ವ್ಯಾಘ್ರ ಚರ್ಮಣಿ ಕುಶಾಸನೆ ಜ್ಞಾನ ಸಿದ್ಧಿ ಸರ್ವಾ ಸಿದ್ಧಸ್ತು ಕಂಬಳೆ. ಕೃಷ್ಣಾಜಿನೇ ಜಿಂಕೆ ಚರ್ಮದ ಮೇಲೆ ಕೂತ್ಕೊಂಡು ನೀನು ಅಭ್ಯಾಸ ಮಾಡಿಕೊಂಡ್ರೆ ಜ್ಞಾನ ಬರುತ್ತೆ. ಜಿಂಕೆಯನ್ನು ಕೊಂದರೆ ಅಂದರೆ ನೀನು ಜೈಲಿಗೆ ಆಗಿಬಿಡ್ತಾರೆ. ಇಲ್ಲಿ ಎಲ್ಲಿ ಸಿಗುತ್ತೆ ನಿನಗೆ ಜಿಂಕೆ ಚರ್ಮ, ಹುಲಿ ಚರ್ಮ? ನಮಗೆ ಸಿಕ್ಕಿತ್ತು ಒಂದು ರಾಮಕೃಷ್ಣ ಮಿಷನ್ನಲ್ಲಿ ಹರಿದ್ವಾರದಲ್ಲಿದ್ದಾಗ. ಯಾವುದೋ ಆ ಟೇಬಲ್ದು ಇಟ್ಕೊಳ್ಳೋ ಲಾಕು ಕಟ್ಟಾಗಿಬಿಟ್ಟಿದೆ. ಅದನ್ನು ಸುಮಾರು ಒಂದು 30-40 ವರ್ಷದಿಂದ ಯಾರೂ ಅದನ್ನು ತೆಗೆದೇ ಇಲ್ಲ ಡ್ರಾಯರನ್ನು.
ನಾನು ಒಂದು ಸತಿ ಟೇಬಲ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ತಿರ್ಸಕ್ಕೆ ನೋಡಿದ್ರೆ ಆ ಡ್ರಾಯರಲ್ಲಿ ಏನೋ ವಸ್ತು ಇದೆ ಅಂತ ಅನುಮಾನ ಬಂತು. ಮತ್ತು ಸ್ವಲ್ಪ ಎಲ್ಲ ಟೆಕ್ನಿಕ್ ಮಾಡಿ ಏನೇನೋ ಮಾಡಿ ಅದು ಡ್ರಾಯರ್ ತೆಗೆದ್ರೆ ಅದರಲ್ಲಿ ಕೆಲವೊಂದು ಪುಸ್ತಕ ಮತ್ತು ಜಿಂಕೆ ಚರ್ಮ ಸಿಕ್ತಿತ್ತು. ಆ ಜಿಂಕೆ ಚರ್ಮ ತುಂಬ ದೊಡ್ಡ ಸೈಜಲ್ಲಿತ್ತು ಅದು. ಇನ್ನು ಅದು ಹಾಕ್ಕೊಂಡು ಸ್ವಲ್ಪ ಕೂತ್ಕೊತಾ ಬಟ್ ಚೆನ್ನಾಗಿರೋದು ಯಾವುದೋ ವಸ್ತು ಇದ್ದರೆ ಅದಕ್ಕೆ ಯಾರೊಬ್ಬರು ಕಳ್ಳತನ ಮಾಡಿಬಿಡ್ತಾರೆ. ಮತ್ತು ನನಗೆ ಗೊತ್ತಿಲ್ಲದೇ ಅದು ಜಿಂಕೆ ಚರ್ಮ ಯಾರೋ ಕದ್ದು ಬಿಟ್ಟಿದ್ದಾರೆ. ಮತ್ತು ಆ ಥರ ಮುಂಚೆ ಎಲ್ಲ ಹಿಂಗೆ ಮಾಡ್ತಾಯಿದ್ರು ಸಾಧಕರು. ಹಾಗೇನು ಬಟ್ಟೆ ಸಿಗ್ತಾಯಿಲ್ಲ ಅಂತೆಲ್ಲ, ಬಟ್ಟೆ ಯಾವಾಗಲಿಂದನೂ ಇತ್ತು ನಮಗೆ, ಇದ್ದರೂ ಕೂಡ ಈ ಆಸನಗಳೇ ಹೆಚ್ಚು ಬಳಸ್ತಾಯಿದ್ರು. ಮತ್ತು ಮೋಕ್ಷ ಸಿದ್ಧಿರು ಹುಲಿ ಚರ್ಮ ಮೇಲೆ ಕೂತ್ಕೊಂಡು ನೀನು ಅಭ್ಯಾಸ ಮಾಡಿಕೊಂಡೆ. ಬಟ್ ಹುಲಿ ಚರ್ಮ ಮೇಲೆ ಕೂತ್ಕೋಬೇಕಂದ್ರೆ ಮಾತಾ ಮಾಣಿಕೇಶ್ವರ ಅಂತ ಇದ್ರು. ಯಾರಂದರೆ ಅವರೆಲ್ಲ ಅಧಿಕಾರಿ ಅಲ್ಲ. ಫಸ್ಟು ಬಿಗಿನಿಂಗು ಜಿಂಕೆ ಚರ್ಮೆಯಿಂದ ಸ್ಟಾರ್ಟ್ ಮಾಡಿಕೊಂಡು ಪೂರ್ತಿ ಇಂದ್ರಿಯ ನಿಗ್ರಹ ವೈರಾಗ್ಯ ಪೂರ್ತಿ ಬಂದ ಮೇಲೆ ಅದ್ರ ಮೇಲೆ ಕೂತ್ಕೋಬೇಕಂತ. ಮತ್ತು ಈಗ ಕೂತ್ಕೊಳ್ಳೋ ಹಂಗೆ ಸುಮ್ಮನೆ ಸ್ಟೈಲ್ಗೆ ಅಂತ ಕೂತ್ಕೊಳ್ಳೋಕೆ ಹೋದರೆ ಮತ್ತು ಏನೇನೋ ರಿವರ್ಸ್ ಎಫೆಕ್ಟ್ ಎಲ್ಲ ಕೊಡ್ತಾವಂತೆ. ಅದಕ್ಕೆ ಅದು ಯಾರಿಗೂ ಸೂಚನೆ ಮಾಡ್ತಿರ್ಲಿಲ್ಲ. ಆ ಹುಲಿ ಚರ್ಮದ ಮೇಲೆ ಕೂತ್ಕೊಂಡು ಸಾಧನೆ ಮಾಡಿಕೊಂಡ್ರೆ ಮೋಕ್ಷ ಬರುತ್ತೆ. ಮತ್ತು ಕುಶಾಸನೆ ಜ್ಞಾನಸಿದ್ಧಿ, ದರ್ಭಾಸನೆ ಇದು ಈಸಿ, ಎಲ್ಲಿ ಬೇಕಾದರೂ ದರ್ಭ ಏನು ಹೆಚ್ಚು ರೇಟು ಇಲ್ಲ. ಈ ದರ್ಭಾಸನೆ ಅಂತೂ ಸಿಕ್ಕೇ ಸಿಗುತ್ತೆ ಅಂಗಡಿಗಳಲ್ಲಿ. ಆ ದರ್ಭಾಸನೆ ತೊಗೊಂಡು ಅದರ ಮೇಲೆ ಸ್ವಲ್ಪ ಮೆತ್ತನೆಗೆ ಸ್ವಲ್ಪ ಹಿಂಗೆ ಲೈಟಿಗಿರಬಾರ್ದು. ಆಸನ ಹೆಂಗಿರಬೇಕಂದ್ರೆ ಕೂತ್ಕೊಂಡ್ರೆಗನ ಏನು ನೋವು ಹೆಚ್ಚು ಆಗಬಾರ್ದು. ಹೆಚ್ಚು ಸಮಯ ಕೂತ್ಕೊಳ್ಳೋ ಅಂಥದ್ದು ಮೆತ್ತಗೆ ಮಾಡ್ಕೋಬೇಕು ಅಂತ ಮಾತಾ ಮಾಣಿಕೇಶ್ವರಮ್ಮ ಅಂತ ಇದ್ರು. ನೀಟಾಗಿ ಮಾಡಿಕೊಂಡು ಸ್ವಲ್ಪ ಏನು ಕುಚ್ಕೊಳ್ಳೋ ಥರ ಇಲ್ಲದೆ ಇದ್ರೆಗನ ಹೆಚ್ಚು ಸಮಯ ಕೂತ್ಕೋಬೋದು ಅಂತ. ಆ ಥರ ಹಾಕ್ಕೊಂಡು ಕುಶಾಸನ ಕೆಳಗಡೆ ಇದ್ರೆಗನ ಎಲ್ಲದಕ್ಕೂ ಯಾವ ಟೆನ್ಷನ್ ಇಲ್ಲ, ಇನ್ನು ಶ್ರೇಷ್ಠ ಅದು. ಮತ್ತು ಅಲ್ಲಿ ಅಂಥವ್ರಿಗೆ ಜ್ಞಾನ ಬರುತ್ತೆ, ಕುಶಾಸನದ ಮೇಲೆ ಸಾಧನೆ ಮಾಡೋರಿಗೆ ಜ್ಞಾನ ಬರುತ್ತೆ ಅಂತ. ಮತ್ತು ಕಂಬಳೇ ಸರ್ವಸಿದ್ಧಿಸ್ತು, ಕಂಬಳದ ಮೇಲೆ ಕೂತ್ಕೊಂಡ್ರೆ ಏನೇನು ಬೇಕೆಲ್ಲ ಸಿದ್ಧಿಗಳು. ಎಲ್ರಿಗೂ ಇಷ್ಟ ಅಲ್ಲ ಪವರ್ಫುಲ್ ವ್ಯಕ್ತಿ ಆಗಬೇಕಂತ. ಆ ಥರ ಸಿದ್ಧಿಗಳು ಬೇಕಂದರೆ ಕಂಬಳದ ಮೇಲೆ ಕೂತ್ಕೊಂಡು, ಅದರಲ್ಲೂ ಕೂಡ ಕಂಬಳ ಕಪ್ಪು ಕಂಬಳ ಅದಕ್ಕೊಂದು ಪ್ರಕಾರ ಇರುತ್ತೆ. ಆ ಕಂಬಳದ ಮೇಲೆ ಕೂತ್ಕೊಂಡ್ರೆ ನಿನಗೆ ಎಲ್ಲ ಪ್ರಕಾರದ ಸಿದ್ಧಿಗಳು ಸಿಕ್ಬಿಡ್ತವೆ ಅಂತ ಶಿವ. ಇಲ್ಲ, ಕುರಿದು ಇಲ್ಲಿ ಕುರಿದು ಯೂಸ್ ಮಾಡ್ತಾರೆ ಅದು. ಆಗ್ನೇಯಾಂ ಕರ್ಷಣಂ ಚೈವ ವಾಯವ್ಯಾಂ ಶತ್ರುನಾಶನಂ ನೈಋತ್ಯಾಂ ದರ್ಶನಂ ಚೈವ ಈಶಾನ್ಯಂ ಜ್ಞಾನಮೇವ ಚ. ದಿಕ್ಕುಗಳಲ್ಲೂ ಕೂಡ ಅಷ್ಟೇ, ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಸಿದ್ಧಿ. ಆಗ್ನೇಯ ಈ ಮೂಲೆ, ಆಗ್ನೇಯದಲ್ಲಿ ಕೂತ್ಕೊಂಡು ನೀನು ಜಪ ಮಾಡ್ಕೊಂಡ್ರೆ ನಿನ್ನಲ್ಲಿ ವಶೀಕರಣ ಶಕ್ತಿ ಬಂದ್ಬಿಡುತ್ತೆ. ನಿನ್ನನ್ನು ನೋಡಿ ಎಲ್ಲರೂ ಆಕರ್ಷಣೆ ಪಡ್ತಾರೆ. ಆಟೋಮೆಟಿಕ್ಕಾಗಿ ನಿನಗೆ ಭಕ್ತರ ಸಂಖ್ಯೆ ಹೆಚ್ಚಾಗ್ಬಿಡುತ್ತೆ. ಮತ್ತು ವಾಯವ್ಯಾಂ ಶತ್ರುನಾಶನಂ, ಆ ಮೂಲೆಗೆ ತಿರುಗಿ ಸಾಧನೆ ಮಾಡಿಕೊಂಡ್ರೆ ನಿನ್ನ ಶತ್ರುಗಳನ್ನು ನಾಶ ಆಗಿಬಿಡ್ತಾರೆ. ಕೂತ್ಕೊಂಡು ಗುರುಗೀತೆ ಪಾರಾಯಣ ಆಗಲಿ ಜಪ ಆಗಲಿ ಮಾಡಿಕೊಂಡ್ರೆ. ನೈಋತ್ಯಾಂ ಇಷ್ಟ ದೇವದ ದರ್ಶನ, ನೈಋತ್ಯ ಕಡೆ ತಿರುಗಿ ಜಪ ಮಾಡಿದ್ರೆ ನಮ್ಗೆ ಇಷ್ಟ ದೇವರ ದರ್ಶನ ಆಗುತ್ತಂತೆ. ಈಶಾನ್ಯಂ ಜ್ಞಾನಮೇವ ಚ, ಈಶಾನ್ಯ ದಿಕ್ಕಿಗೆ ಕೂತ್ಕೊಂಡು ನಾವು ಜಪ ಧ್ಯಾನ ಮಾಡಿಕೊಂಡ್ರೆ ಜ್ಞಾನನೇ ಆಗಿಬಿಡುತ್ತೆ ಅಂತ. ಮತ್ತು ಉದ್ದಂಗ್ ಮುಖ ಶಾಂತಿ ಜಪ್ಯೆ ವಶ್ಯೆ ಪೂರ್ವಮುಖಸ್ತತ ಯಾಮೇ ತೋಮಾರನಂ ಪ್ರೋಕ್ತಂ ಪಶ್ಚಿಮೇ ಚ ಧನಾಗಮಃ. ದಿಕ್ಕುಗಳು, ಮೇನು ದಿಕ್ಕುಗಳು. ಉತ್ತರ ದಿಕ್ಕಿಗೆ ಕೂತ್ಕೊಂಡ್ರೆ ನಿನಗೆ ಪೂರ್ಣವಾದಂಥ ಶಾಂತಿ, ಪೂರ್ಣ ಸ್ವರೂಪ ಜ್ಞಾನ, ಪೂರ್ಣ ಶಾಂತಿ ಸಿಗುತ್ತೆ. ಮಾತಾ ಮಾಣಿಕೇಶ್ವರಮ್ಮವ್ರು ಯಾವಾಗಲೂ ಉತ್ತರ ದಿಕ್ಕಿಗೆ ಹೆಚ್ಚು ಕೂತ್ಕೊಂಡು ಸಾಧನೆ ಮಾಡ್ತಿದ್ರು. 3 ತಿಂಗಳು ನೋಡಿದ್ದೀನಿ ಕಂಟಿನ್ಯೂಸ್ ಆಗಿ. ಮತ್ತು ಪೂರ್ವ ದಿಕ್ಕಿಗೆ ಕೂತ್ಕೊಂಡು ನಾವು ಸಾಧನೆ ಮಾಡಿಕೊಂಡ್ರೆ ಮತ್ತು ನೀನು ಸಿಕ್ಕಾಪಟ್ಟೆ ಆಕರ್ಷಕ ಆಗಿಬಿಡ್ತೀಯ, ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿಬಿಡ್ತೀಯ. ಮತ್ತು ದಕ್ಷಿಣ ಕಡೆ ಕೂತ್ಕೊಂಡು ನಾವು ಧ್ಯಾನ ಜಪ ಮಾಡೋಕ್ಕೆ ಹೋದರೆ ಮೃತ್ಯುನೇ ಬಂದುಬಿಡುತ್ತಂತೆ. ಇನ್ನು ಶರೀರ ಬಿಡಬೇಕಂತ ಅನುಷ್ಠಾನಗಳಿರ್ತಾವಲ್ಲ, ಅವರೆಲ್ಲ ದಕ್ಷಿಣ ದಿಕ್ಕಿಗೆ ತಿರುಗಿ ಕೂತ್ಕೊಂಡು ಶರೀರ ಬಿಟ್ಬಿಡ್ತಾರೆ. ಮತ್ತು ಪಶ್ಚಿಮ ದಿಕ್ಕಿಗೆ ಕೂತ್ಕೊಂಡು ಧ್ಯಾನ ಜಪ ಮಾಡಿದ್ರೆ ಸಂಪತ್ತು, ದುಡ್ಡು ಧನ ಇವೆಲ್ಲ ಸಂಪತ್ತು ಬರುತ್ತಂತೆ. ಮೋಹನಂ ಸರ್ವಭೂತಾನಾಂ ಬಂಧಮೋಕ್ಷಾಕ್ಷರಂ ಪರಂ ದೇವರಾಜ್ಞಂ ಪ್ರಿಯಕರಂ ರಾಜಾನಂ ವಶಮಾನಯೇತ್. ಈ ಗುರು ಮಂತ್ರನ ನೀನು
ಹೆಚ್ಚಾಗಿ ಸಿದ್ಧಿ ಮಾಡ್ಕೊಂಡು ಈ ಥರ ಸಾಧನೆ ಮಾಡಿಕೊಂಡ್ರೆ ಎಲ್ಲ ಪ್ರಕಾರದ ಬಾಂಡೇಜ್ಗಳಿಂದ ಕೂಡ ನೀನು ಹೊರಗಡೆ ಬಂದುಬಿಡ್ತೀಯ, ಸಂಪೂರ್ಣ ಸ್ವತಂತ್ರನಾಗ್ತೀಯ. ಇಂದ್ರನು ಕೂಡ ನಿನಗೆ ಅನುಕೂಲವಾಗಿ ಇರ್ತಾನೆ. ನೀನು ಈ ಕ್ಷಣದಲ್ಲಿ ಮಳೆ ಬರಬೇಕು ಅಂದ್ರೆಗನ ಆ ಸಮಯದಲ್ಲಿ ಮಳೆ ಬರೆಸಲೇಬೇಕಾಗುತ್ತೆ. ಅಷ್ಟು ಸಾಮರ್ಥ್ಯ ಇರುತ್ತೆ. ಆ ಗುರುತತ್ವದಲ್ಲಿ ಸ್ವರೂಪದಲ್ಲಿ ನಿಂತು ಆ ಗುರು ಮಂತ್ರ ಜಪ ಮಾಡಿದ್ರೆಗನ ಪಂಚಭೂತಗಳು ಕೂಡ ನಿನಗೆ ಅನುಕೂಲವಾಗಿ ವರ್ಕ್ ಆಗ್ತಾ ಇರ್ತವೆ. ಮತ್ತು ದೊಡ್ಡ ದೊಡ್ಡ ರಾಜರು ಭೂಪಾಲರೇ ನಿನ್ನ ಕಂಟ್ರೋಲಲ್ಲಿ ಬಂದುಬಿಡ್ತಾರೆ. ಅಂಥ ಶಕ್ತಿ ಸಾಮರ್ಥ್ಯ ಬಂದ್ಬಿಟ್ಟಿರುತ್ತೆ. ಮುಖಸ್ತಂಭಕರಂ ಚೈವ ಗುಣಾನಾಂಚ ವಿವರ್ಧನಂ ದುಷ್ಕರ್ಮನಾಶನಂ ಚೈವ ತಥಾ ಸತ್ಕರ್ಮ ಸಿದ್ಧಿದಂ. ಬೇರೆಯವರು ಹೆಚ್ಚು ವಾಕ್ಚಾತುರ್ಯದಿಂದ ನಿನ್ನನ್ನು ಅಭಿಭೂತಗೊಳಿಸುವಂಥವ್ರು ಯಾರಾದರೂ ಇದ್ದರೆ, ನೀನೇನಾದರೂ ಈ ಸಾಧನೆ ಮಾಡ್ಕೊಂಡ್ಬಿಟ್ರೆ ನಿನ್ನ ಮುಂದುಗಡೆ ಬಂದರೆ ಆಟೋಮೆಟಿಕ್ಕಾಗಿ ಅವನ ಬಾಯಿ ಮುಚ್ಕೊಂಡ್ಬಿಡ್ತಾರೆ. ನಿನ್ನ ಪವರ್ ಮುಂದೆ ಅವನು ಆಟೋಮೆಟಿಕ್ಕಾಗಿ ಅವನ ಟ್ಯಾಲೆಂಟನ್ನು ಕೂಡ ಅವ್ನು ವ್ಯಕ್ತ ಮಾಡೋಕ್ಕಾಗೋದಿಲ್ಲ. ನಿನ್ನ ಶತ್ರುಗಳಾಗಲಿ ಯಾರೇ ಆಗಲಿ ನಿನಗಿಂತ ಹೆಚ್ಚು ಮಿಂಚೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಒಂದು ತೇಜಸ್ಸು ಬರುತ್ತೆ. ಮತ್ತು ದೈವಿ ಸಂಪತ್ತುಗಳು ಏನೆಲ್ಲ ಇದ್ದಾವೋ, ಮೋಕ್ಷಕ್ಕೆ ಅನುಕೂಲವಾದಂಥ ದೈವಿ ಸಂಪತ್ತುಗಳು, ಸಾಧನ ಚತುಷ್ಟಯ ಸಂಪತ್ತುಗಳು ಅವೆಲ್ಲ ಕೂಡ ವೃದ್ಧಿಯನ್ನು ಹೊಂದುತ್ತಾ ಇರ್ತವೆ. ದುಷ್ಕರ್ಮ ನಾಶನಂಚೈವ, ಪಾಪದ ಮೂಟೆ ಕೂಡ ಕರಗುತ್ತಾ ಇರುತ್ತೆ. ಮತ್ತು ಸತ್ಕರ್ಮ ಸಿದ್ಧಿದಂ, ಮತ್ತು ಏನೆಲ್ಲ ನೀನು ಒಂದು ಶಾಸ್ತ್ರ ವಿಹಿತವಾದಂಥ ಕರ್ಮಗಳಲ್ಲಿ ಅನುಷ್ಠಾನ ಮಾಡಿ ಹೊಂದಬೇಕಂತೆಲ್ಲ ಅಂದ್ಕೊಂಡಿದ್ದು ಅವೆಲ್ಲವೂ ಕೂಡ ನಿನಗೆ ಸಿದ್ಧಿ ಆಗಿಬಿಡ್ತವೆ. ಅಸಿದ್ಧಿಂ ಸಾಧಯತ್ ಕಾರ್ಯಂ ನವಗ್ರಹ ಭಯಾಪಹಂ ದುಸ್ವಪ್ನ ನಾಶನಂಚೈವ ಸುಸ್ವಪ್ನ ಫಲದಾಯಕಂ. ಅಸಾಧ್ಯವಾದಂಥ ಕೆಲಸಗಳು ಕೂಡ ಸಾಧ್ಯ ಆಗಿಬಿಡುತ್ತೆ ಗುರುಮಂತ್ರ ಜಪ, ಗುರುಗೀತ ಪಾರಾಯಣ ಮಾಡ್ತಾಯಿದ್ರೆ ಅಂತ. ಮತ್ತು ನವಗ್ರಹ ಭಯಾಪಹಂ, ಗ್ರಹ ದೋಷಗಳು ಕೂಡ ನಿವಾರಣೆ ಆಗಿಬಿಡ್ತವೆ. ದುಸ್ವಪ್ನಗಳು ಕೂಡ ಬರೋದಿಲ್ಲ. ಯಾಕಂದರೆ ದುಃಖನೇ. ಈ ಜಾಗೃತ ಅವಸ್ಥೆಯಲ್ಲಿ ಏನು ಕಷ್ಟಗಳು ಬಂದು ದುಃಖ ಅನುಭವಿಸಿದೀವೋ, ಸ್ವಪ್ನದಲ್ಲೂ ಕೂಡ ಏನೇನೆಲ್ಲ ಕಷ್ಟಗಳು ಅನುಭವಿಸಿದೆವೋ ಎರಡೂ ಸಮಾನನೇ. ಇದು ಇವಾಗ ಜಾಗೃತ ಅವಸ್ಥೆಯಲ್ಲಿ ಅನುಭವಿಸಿದ್ದು ಅನುಭವ ರೂಪದಲ್ಲಿ, ಮೆಮೊರಿ ರೂಪದಲ್ಲೇ ಇದೆ, ನೆನಪಿನ ರೂಪದಲ್ಲಿದೆ. ಸ್ವಪ್ನದಲ್ಲೂ ಕೂಡ ಅಷ್ಟೇ, ದುಃಖನೇ. ಆದ್ದರಿಂದ ಸ್ವಪ್ನಗಳಲ್ಲಿ ಕೂಡ ಈ ಥರ ದುಸ್ವಪ್ನಗಳು ಬರಬಾರ್ದಂತ ಬಯಸ್ಕೊತಾರೆ. ಜಾಗೃತ ಅವಸ್ಥೆಯ ರಿಫ್ಲೆಕ್ಷನ್ನೇ ಹೆಚ್ಚಿರುತ್ತೆ. ಬಾಲ್ಯಾವಸ್ಥೆಯಲ್ಲಿ 14 ವರ್ಷಕ್ಕಿಂತ ಕೆಳಗಡೆ ವಯಸ್ಸಿನಲ್ಲಿ ಏನಾದರೂ ಮಾಡಬಾರ್ದು ತಪ್ಪನ್ನೆಲ್ಲ ಮಾಡಿದ್ರೆ ಆ ಥರ ದುಸ್ವಪ್ನಗಳು ಅಲ್ಲಿ ಪನಿಷ್ಮೆಂಟ್ ಹೆಚ್ಚು ಸಿಗ್ತಾ ಇರುತ್ತದೆ. ಆದ್ದರಿಂದ ಅಂಥ ದುಸ್ವಪ್ನ ನಾಶನಂ, ದುಸ್ವಪ್ನಗಳು ಕೂಡ ಬರ್ದಿರ ಒಳ್ಳೆಯ ಸ್ವಪ್ನಗಳು ಬರ್ತಾ ಇರ್ತವೆ. ಸುಸ್ವಪ್ನ ಫಲದಾಯಕಂ, ಗುರುಮಂತ್ರ ಗುರುಗೀತೆ ಪಾರಾಯಣ ಮಾಡ್ಕೊತಾ ಇದ್ದರೆ. ಮೋಹ ಶಾಂತಿಕರಂಚೈವ ಬಂಧ ಮೋಕ್ಷಕರಂ ಪರಂ ಸ್ವರೂಪ ಜ್ಞಾನ ನಿಲಯಂ ಗೀತಾಶಾಸ್ತ್ರಂ ಇದಂ ಶಿವೇ. ಇದು ತುಂಬ, ಈ ಶಾಸ್ತ್ರವು ಮುಖ್ಯವಾಗಿ ಮೋಹ ಶಾಂತಿಕರಂ, ಸಂಶಯಗಳ ಮೂಟೆ ಯಾವತ್ತೂ ನಿವಾರಣೆ ಆಗೋದಿಲ್ಲ. ಎಲ್ಲ ವಿಷಯಗಳು ಸಂಶಯ. ಆದರೆ ನೀನು ಈ ಗುರುಗೀತ ಪಾರಾಯಣ ಮಾಡಿಬಿಟ್ರೆ ನಿನಗೆ ಯಾವ ವಿಷಯದಲ್ಲಿ ನೀನು ಜ್ಞಾನ ಹೊಂದಬೇಕು ಅಂದ್ಕೊಡೋದು ಆ ವಿಷಯದ ಆ ಜ್ಞಾನದಲ್ಲಿ ನಿನಗೆ ಯಾವುದೇ ಸಂಶಯ ಇಲ್ದಿರ ಅಂಥ ಒಂದು ಸ್ಥಿತಿಯನ್ನು ಸೇರ್ಕೊತೀಯ. ಅಂದರೆ ನಿನ್ನ ಬುದ್ಧಿ ತೀಕ್ಷ್ಣತೆ ಕೂಡ ಅಷ್ಟು ಹೆಚ್ಚಾಗ್ಬಿಟ್ಟು ಸಂಶಯರಹಿತನಾಗಿರ್ತೀಯ. ಮತ್ತು ಎಲ್ಲೆಲ್ಲೋ ಸಿಕ್ಕಾಕ್ಕೊಂಡು ಗೊತ್ತಿಲ್ಲದೆ ರೆಸ್ಟ್ಲೆಸ್ನೆಸ್ಗೆ ಗುರಿ ಆಗ್ತಾ ಇರ್ತೀವಿ. ಗುರುಗೀತ ಪಾರಾಯಣ, ಗುರುಮಂತ್ರ ಜಪ ಮಾಡಿಕೊಂಡ್ರೆ ನಿನಗೆ ಆ ಸಮಸ್ಯೆಯಿಂದ ಕೂಡ ಹೊರಗಡೆ ಬರ್ತೀಯ. ನಿನ್ನ ಕೆಪಾಸಿಟಿಗಿಂತ ಮಿಂಚಿ ಕೆಲಸಗಳು ಮಾಡೋಕ್ಕೆ ಹೋಗೋದಿಲ್ಲ. ಆರಾಮಾಗಿ ರಿಲ್ಯಾಕ್ಸ್ ಆಗಿ ನಿನ್ನ ಸ್ವವರ್ಣಾಶ್ರಮ ಧರ್ಮವನ್ನು ಪಾಲನೆ ಮಾಡುವಂಥ ಸಾಮರ್ಥ್ಯ ಬರುತ್ತೆ. ಸ್ವರೂಪ ಜ್ಞಾನ ನಿಲಯಂ, ಇದು ಸ್ಟೋರ್ ಹೌಸ್ ಇದ್ದಂಗೆ. ಎಲ್ಲ ಜ್ಞಾನಗಳು, ಎಲ್ಲ ಸಿದ್ಧಿಗಳಿಗೆ ಸ್ಟೋರ್ ಹೌಸ್ ಇದ್ದಂಗೆ ಈ ಗೀತಾಶಾಸ್ತ್ರ ಇದೆ, ಇದು ಗುರುಗೀತ. ಅದರಿಂದ ಇದನ್ನು ಪಾರಾಯಣ ಮಾಡಿಕೊಂಡ್ರೆ ಅವೆಲ್ಲವೂ ಸಿಗ್ತವೆ. ಯಂ ಚಿಂತಯತೆ ಕಾಮಂ ತಂ ಪ್ರಾಪ್ನೋತಿ ನಿಶ್ಚಯಂ ನಿತ್ಯಂ ಸೌಭಾಗ್ಯದಂ ಪುಣ್ಯಂ ತಾಪತ್ರಯ ಕುಲಾಪಹಂ. ಕೇವಲ ಪ್ರತಿ ಕ್ಷಣ ಚಿಂತನೆ ಮಾಡ್ಕೊತಾ ಇರಬೇಕು. ಎಷ್ಟು ನೀನು ಹೆಚ್ಚು ಚಿಂತನೆ ಮಾಡ್ತೀಯೋ, ಗುರುಗೀತೆಯಲ್ಲಿರುವಂಥ ಶ್ಲೋಕಾರ್ಥದ ಬಗ್ಗೆ ಇಲ್ಲ ಪಾರಾಯಣ ಮಾಡ್ಕೊತಾ ಇರ್ತೀಯೋ, ನಿನಗೆ ನಿತ್ಯ ಸೌಭಾಗ್ಯನ ಕೊಡುವಂಥದ್ದಾಗುತ್ತೆ. ಮತ್ತು ಮುಖ್ಯವಾಗಿ ನಮಗೆ ದುಃಖ 3 ಪ್ರಕಾರ ಬರ್ತಾ ಇರುತ್ತೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂದ್ಬಿಟ್ಟು. ಆದಿದೈವಿಕ ಅಂದರೆ ಇದು ಫ್ಲಡ್ಸು ರಾಂಪುರದಲ್ಲಿ ಬಂದಿತ್ತಲ್ಲ 2009
ಎಲ್ಲ ಊರೂರೇ ಮುಳುಗೋಗಿತ್ತಲ್ಲ, ತುಂಗಭದ್ರಾ ನದಿ ಡ್ಯಾಮ್ ಇದಾಗಿಬಿಟ್ಟು. ಆ ಥರ ಅದು ಆದಿದೈವಿಕವಾದಂಥ ದುಃಖ. ಎಲ್ಲರೂ ಮನೆಗಳ ಮೇಲೆ ಇದ್ದರು, ಊಟ ಕೂಡ ಯಾರಿಗೂ ಸರಿಯಾಗಿ ಸಿಕ್ಕಿಲ್ಲ ಆವಾಗ, ಆ ಸಮಯದಲ್ಲಿ. ಆ ಥರ ಆದಿದೈವಿಕ ಪ್ರಕೃತಿ ಪ್ರಳಯಗಳು ಇಂಥವು, ಅದರಿಂದ ದುಃಖ ಬರ್ತಾ ಇರುತ್ತೆ. ಮತ್ತು ಆದಿ ಭೌತಿಕ ಬೇರೆ ಒಂದು ಜೀವಿಗಳಿಂದ, ಹುಲಿ ಸಿಂಹ ಅಂತ, ಅದು ಈಗೆಲ್ಲ ಕಾಡುಗಳೇ ಎಲ್ಲೋ ದೂರ ಇದ್ದಾವೆ ಬಿಡು, ಆ ತೊಂದರೆ ಹೆಚ್ಚೇನಿರಲ್ಲ. ಆಧ್ಯಾತ್ಮಿಕ ಈ ಶರೀರಕ್ಕೆ ಸಂಬಂಧಪಟ್ಟದ್ದು ರೋಗಾದಿಗಳಿಂದ ಇಲ್ಲ ಇತರ ವ್ಯಕ್ತಿಗಳಿಂದ ಮನಸ ವಾಚ ಕರ್ಮನ ರೂಪದಲ್ಲಿ ಹೆಚ್ಚು ದುಃಖಗಳು ನಮಗೆ ಬರ್ತಾ ಇರ್ತವೆ. ಈ 3 ಪ್ರಕಾರದ ದುಃಖಗಳು ಕೂಡ ದೂರ ಆಗಿಬಿಡ್ತವೆ. ಪೂರ್ವ ಜನ್ಮದಲ್ಲಿ ನಾವು ಮಾಡಿರೋಂಥ ಪಾಪದ ಫಲದಿಂದ ಈ 3 ಪ್ರಕಾರದ ದುಃಖಗಳು ಬರ್ತಾ ಇರ್ತವೆ. ಅಂದರೆ ಆ ದುಃಖಗಳು ಕೂಡ ಬರೆದಿರೋ ನಿನಗೆ ಈ ಗುರುಗೀತಾ ಪಾರಾಯಣ ಮಾಡಿಕೊಂಡ್ರೆ ಅವು ಕೂಡ ಬರೋದಿಲ್ಲ. ಯಾಕಂದರೆ ಜ್ಞಾನನೇ ಬಂದುಬಿಡುತ್ತೆ. ಜ್ಞಾನ ಬಂದ ಮೇಲೆ ಈ ಶರೀರಕ್ಕಿಂತ ಅತಿರಿಕ್ತವಾಗಿರ್ತೀನಿ ನೀನು. ಆವಾಗ ಈ ಶರೀರದಲ್ಲೇ ಆಗೋ ಈ ಕ್ರಿಯೆಗಳಿಗೆ ನಿನಗೆ ಸಂಬಂಧನೇ ಇಲ್ದಿರಾಗುತ್ತೆ. ಈ ಪ್ರಕಾರದಲ್ಲಿ ನಿನಗೆ ಆ 3 ವಿಧವಾದಂಥ ದುಃಖಗಳು ನಿನಗೆ ಟಚ್ ಮಾಡೋದಿಲ್ಲ ಅಂತ. ಸರ್ವಶಾಂತಿಕರಂ ನಿತ್ಯಂ ತಥಾ ವಂದ್ಯಾ ಸುಪುತ್ರದಂ ಅವೈಧವ್ಯಕರಂ ಸ್ತ್ರೀಣಾಂ ಸೌಭಾಗ್ಯಸ್ಯ ವಿವರ್ಧನಂ. ಸರ್ವಶಾಂತಿಕರಂ ನಿತ್ಯಂ, ಇದು ಪೂರ್ಣವಾದಂಥ ನಿನಗೆ ಪರ್ಮನೆಂಟ್ ಸುಖಾನ ಕೊಡುವಂಥದ್ದು. ಹೇಗೆ ಅಂದರೆ ತಥಾ ವಂದ್ಯಾ ಸುಪುತ್ರದಂ, ಆ ಬಂಜೇರಿಗೆ ಮಕ್ಕಳು ಪ್ರದಾನ ಮಾಡುವಂಥದ್ದಿದು. ಅವೈಧವ್ಯಕರಂ ಸ್ತ್ರೀಣಾಂ ಸೌಭಾಗ್ಯಸ್ಯ ವಿವರ್ಧನಂ, ಇದನ್ನು ಪಾರಾಯಣ ಮಾಡ್ತಿದ್ರೆ ಯಾವ ಸ್ತ್ರೀನೂ ಕೂಡ ವಿಧವೆ ಆಗೋದಿಲ್ಲ. ಅಂದರೆ ಸುಮಂಗಳಿಯಾಗೆ ಶರೀರನ ಬಿಡ್ತಾಳೆ ಅಂತ. ವಿಧವೆ ಅಂದರೆ ಈಗೇನೋ ಆ ಸಮಸ್ಯೆಗಳು ಗೊತ್ತಾಗ್ತಾಯಿಲ್ಲ. ಮುಂಚಿನ ಕಾಲದಲ್ಲಿ ದೊಡ್ಡ ಸಮಸ್ಯೆ ಇತ್ತು. ಮನೆಯಿಂದ ಗುಂಡು ಹೊಡ್ಸ್ಕೋಬೇಕು, ಮನೆಯಿಂದ ಹೊರಗಡೆ ಬರೋಂಗಿಲ್ಲ. ಯಾರಿಗೆ ಎದುರಿಗೆ ಬಂದರೆ ಕೂಡ ಬೈಕೊಳ್ಳೋರು, ನೀನು ಎದುರು ಬಂದ ಇವತ್ತು ಆಗೋದು ಕೆಲಸ ಆಗೋದಿಲ್ಲ ಅಂದ್ಬಿಟ್ಟು. ಮಕ್ಕಳು ಇಲ್ಲದೆಯವರು ವಿಧವೆಯರಿಗೆ ಸಿಕ್ಕಾಪಟ್ಟೆ ಹಿಂಸೆ ಇತ್ತು ಪೂರ್ವದಲ್ಲಿ. ಈಗೆಲ್ಲ ಏನಿಲ್ಲ, ಆರಾಮಾಗಿ ಯಾರು ಏನಂತ ಗೊತ್ತೇ ಆಗೋದಿಲ್ಲ. ಮತ್ತೆ ಮದುವೆಗಳು ಮಾಡ್ಕೊತಾ ಇರ್ತಾರೆ. ಅದಕ್ಕೆ ಅಂಥ ಒಂದು ಸ್ಥಿತಿಯನ್ನು ಯಾರೂ ಬಯಸ್ತಿರ್ಲಿಲ್ಲ. ಅದರಿಂದ ಸೌಭಾಗ್ಯದಿಂದನೇ ಇರಬೇಕಂತ ಬಯಸ್ತಾಯಿದ್ರು. ಬಟ್ ಗುರುಗೀತೆ ಇವೆಲ್ಲ ಗುರುಮಂತ್ರ ಎಲ್ಲ ಜಪ ಮಾಡ್ಕೊತಾ ಇದ್ದರೆ ಅಂಥದ್ದು ಒಂದು ಕೂಡ ಸೌಭಾಗ್ಯ ಸಿಗುತ್ತೆ. ಅವ್ರು ಯಾವತ್ತೂ ವಿಧವೆಗಳಾಗೋದಿಲ್ಲ ಅಂತ. ಆಯುರಾರೋಗ್ಯಮೈಶ್ವರ್ಯಂ ಪುತ್ರ ಪ್ರವರ್ಧನಂ ನಿಷ್ಕಾಮಜಾಪಿ ವಿಧವಾ ಪಟೇನ್ಮೋಕ್ಷಮವಾಪ್ನುಯಾತ್. ಈ ಗುರು ಪಾರಾಯಣ ಮಾಡ್ತಾಯಿದ್ರೆ, ಗುರುಗೀತ ಪಾರಾಯಣ ಸಂಪೂರ್ಣವಾದಂಥ ಆರೋಗ್ಯ, ಐಶ್ವರ್ಯ, ಇಹಲೋಕದಲ್ಲಿ ಕೂಡ ಏನೇನೆಲ್ಲ ಅವಶ್ಯಕತೆ ಇರುತ್ತೋ ಅವು ಸಿಗ್ತಾ ಇರ್ತವೆ. ಪುತ್ರ ಪ್ರವರ್ಧನಂ, ಅವ್ರ ಮೇಲೇ ಎಲ್ಲ ಚಿಂತೆ ಇರುತ್ತೆ. ಮಕ್ಕಳ ಭವಿಷ್ಯದ ಮೇಲೆ, ಮೊಮ್ಮಕ್ಕಳ ಭವಿಷ್ಯದ ಮೇಲೆ. ಅವರು ಕೂಡ ನೀನು ಗುರು ಪಾರಾಯಣ ಮಾಡ್ತಾಯಿದ್ರೆ, ಗುರುಗೀತೆ ಪಾರಾಯಣ ಮಾಡ್ತಾಯಿದ್ರೆ ಅವ್ರ ಚಿಂತೆಗಳು ನಿನಗೆ ಬೇಕಾಗಿಲ್ಲ. ಅವರು ಕೂಡ ಚೆನ್ನಾಗಿ ಅವ್ರ ಕಾಲ ಮೇಲೆ ನಿಂತು ಅವರು ಆರಾಮಾಗಿ ಜೀವನ ನಡೆಸ್ಕೊಂಡು ಹೋಗ್ತಾರೆ. ನಿಷ್ಕಾಮ ಜಾಪಿ ವಿಧವಾ ಪಟೇನ್ ಮೋಕ್ಷಮಾಪ್ನುಯಾತ್. ಯಾರು ವಿಧವೆ ಆಗಿರ್ತಾರೆ ಅಂಥವ್ರು ಓದಿದ್ರು ಕೂಡ ಗುರುಗೀತೆ ನಿಷ್ಕಾಮ ಭಾವನೆಯಿಂದ ಅವ್ರಿಗೂ ಕೂಡ ಮೋಕ್ಷ ಸಿಗುತ್ತೆ ಅಂತ. ಅವೈಧವ್ಯಂ ಸಕಾಮಾತು ಲಭತೆ ಚಾನ್ಯ ಜನ್ಮನಿ ಸರ್ವ ದುಃಖಮಯಂ ವಿಘ್ನಂ ನಾಶಯೇ ತಾಪಹಾರಕಂ. ಈ ಗುರುಗೀತೆಯನ್ನು ಪಾರಾಯಣ ಮಾಡೋರು ಮತ್ತು ಯಾವ ಜನ್ಮದಲ್ಲೂ ಕೂಡ ಆ ವಿಧವಾ ಅಂತ ಒಂದು ಹೀನ ಸ್ಥಿತಿಗೆ ಉಪಲಕ್ಷಣದಿಂದ ಎಲ್ಲದರಲ್ಲೂ ಕೂಡ ಅರ್ಥ ಮಾಡ್ಕೋಬೇಕು ಅಂತ ಹೀನ ಸ್ಥಿತಿಗೆ ಹೋಗೋದಿಲ್ಲ. ಮತ್ತು ಯಾವತ್ತೂ ಮತ್ತು ಭವಿಷ್ಯದಲ್ಲಿ ಯಾವತ್ತೂ ಅಂಥ ಸೌಭಾಗ್ಯ ಹೀನಳಾಗೋದಿಲ್ಲ. ಇದು ಎಲ್ಲ ಪ್ರಕಾರದ ನೋವು, ಭಯಗಳು, ವಿಘ್ನಗಳನ್ನು ಎಲ್ಲವನ್ನು ತೊಲಗಿಸಿಬಿಡುತ್ತೆ. ಅದಕ್ಕೆ ಈ ಗುರುಗೀತಾ ಪಾರಾಯಣ ಮಾಡ್ತಿರಬೇಕು. ಸರ್ವ ಪಾಪ ಪ್ರಶಮನಂ ಧರ್ಮ ಕಾಮಾರ್ಥ ಮೋಕ್ಷದಂ ಯಂ ಚಿಂತಯತೆ ಕಾಮಂ ತಂ ಪ್ರಾಪ್ನೋತಿ ನಿಶ್ಚಿತಂ. ಇದು ಶ್ರದ್ಧೆ ಇರಬೇಕು. ನೀನು ಮನೋಕಾಮನೆ ಅಂದರೆ ಇನ್ನೊಬ್ಬರಿಗೆ ಹಾನಿ ಕಳಗಿಸೋವಂಥದ್ದು ಇರಬಾರ್ದು. ಶಾಸ್ತ್ರವಿಹಿತವಾದಂಥದ್ದು ಯಾವುದಾದ್ರೂ ಲೌಕಿಕವಾದಂಥ ಇಚ್ಛೆ ಇದ್ದರೂ ಕೂಡ ಈ ಗುರುಗೀತೆಯನ್ನು ಪಾರಾಯಣ ಮಾಡಿ ಒಂದು ಅನುಷ್ಠಾನ ಥರ ಒಂದು ವಾರನೋ, ಒಂದು 11 ದಿವಸನೋ, ಇಲ್ಲ ಒಂದು ಮಂಡಲನೋ, ಒಂದು 41 ದಿವಸ ಈ ಥರ ಸಂಕಲ್ಪ ಇಟ್ಟುಕೊಂಡು ಈ ಥರ ಪಾರಾಯಣ ಮಾಡಿಕೊಂಡ್ರೆ ಅವು ಕೂಡ ನೆರವೇರ್ತವೆ. ಎಷ್ಟೋ ಜನ ರಾಜಕೀಯ ನಾಯಕರು ಕೂಡ
ಸೂರ್ಯ ಭಗವಾನನ ಉಪಾಸನೆ ಮಾಡ್ತಿರ್ತಾರೆ, ಯಾವುದೋ ಒಂದು ಜಪ ಮಾಡ್ತಿರ್ತಾರೆ, ಯಾವುದೋ ಒಂದು ಅನುಷ್ಠಾನ ಮಾಡ್ತಿರ್ತಾರೆ. ಅವ್ರ ನಂಬಿಕೆ ಮನಸ್ಸಲ್ಲಿ ಆ ಶ್ರದ್ಧೆಯಿಂದ ಮಾಡಿದ್ರೆ ಅವು ತಪ್ಪದಿರೋ ಕೂಡ ಆಟೋಮೆಟಿಕ್ಕಾಗಿ ಅದು ನೆರವೇರ್ತವೆ. ಕಾಮ್ಯಾನಾಂ ಕಾಮಧೇನುರ್ವೈ ಕಲ್ಪಿತೆ ಕಲ್ಪಪಾದಯ ಪಾದಪಃ ಚಿಂತಾಮಣಿಶ್ಚಿಂತಿತಸ್ಯ ಸರ್ವಮಂಗಳಕಾರಕಂ. ಇನ್ನು ಅದು ಇದು ಹೇಳೋದು ಯಾಕೆ, ಇದು ಗುರುಗೀತೆ ಗುರು ಮಂತ್ರ ಎಂಥದ್ದಂದರೆ ಚಿಂತಾಮಣಿ ವೃಕ್ಷ ಇದ್ದಂಗೆ. ಈ ಚಿಂತಾಮಣಿ ವೃಕ್ಷ ಅಂದರೆ ಯಾರ್ಯಾರೇನು ನಾವು ಹೋಗಿ ಕೇಳ್ತಾರೋ ಅದೆಲ್ಲವನ್ನೂ ಕೊಟ್ಟುಬಿಡ್ತಾ ಇರುತ್ತೆ. ಅಂಥ ವೃಕ್ಷ ಇದ್ದಂಗೆ. ಆದ್ದರಿಂದ ಅಲ್ಲಿ ಇಲ್ಲಿ ಬೇರೆ ಬೇರೆ ಆಲಂಬನೆಯನ್ನು ನೋಡಬೇಕಾದ ಅವಶ್ಯಕತೆ ಇಲ್ಲ. ಇದೊಂದನ್ನು ಇಟ್ಕೊಳ್ಳಿ, ಎಲ್ಲ ನಿನಗೇನು ಬೇಕು ಎಲ್ಲ ಸಿಕ್ಬಿಡುತ್ತೆ ಅಂತಾರೆ. ಲಿಖಿತ್ವಾ ಪೂಜಯೇದೆಸ್ತು ಮೋಕ್ಷಶ್ರಿಯಮವಾಪ್ನುಯಾತ್ ಗುರುಭಕ್ತಿರ್ವಿಶೇಷೇಣ ಜಾಯತೆ ಹೃದಯ ಸರ್ವದಾ. ನಿನಗೇನು ಸ್ವಲ್ಪ ಬರೆಯೋ ಸಾಮರ್ಥ್ಯ ಇದ್ರೆಗನ ಈ ಗುರುಗೀತಾ ಶ್ಲೋಕಗಳು ಬರ್ಕೊತಾ ಇರು. ಲಿಖಿತ್ವಾ ಪೂಜಯೇದೆಸ್ತು ಮೋಕ್ಷಶ್ರಿಯಮವಾಪ್ನುಯಾತ್, ಅವನಿಗೆ ಮೋಕ್ಷನೇ ಸಿಕ್ಬಿಡುತ್ತೆ ಅಂತ. ಗುರುಭಕ್ತಿರ್ವಿಶೇಷೇಣ ಜಾಯತೆ ಹೃದಯ ಸರ್ವದಾ. ಮುಖ್ಯವಾಗಿ ಮನಸ್ಸಿನಲ್ಲಿ ಗುರುಭಕ್ತಿ ಹೆಚ್ಚಾಗುತ್ತೆ. ಇದನ್ನು ಓದ್ತಾ ಇದ್ದಾರೆ. ಆ ಗುರುಭಕ್ತಿ ಅನ್ನೋದು ನಿನ್ನ ಮೈಂಡು ಎಲ್ಲ ಗುರುಭಕ್ತಿ ಪರವಾಗಿ ಈಗ ಬೆಂಡ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಈ ಜನ್ಮದಲ್ಲಿ ಮೋಕ್ಷ ಮಿಸ್ ಆದರೂ ಕೂಡ ಮತ್ತೆ ಜನ್ಮದಲ್ಲಿ ಮತ್ತೆ ಆ ಅದ್ಭುತವಾದಂಥ ಮನಸ್ಸಿರುತ್ತೆ. ಗುರುದೇವರ ಹತ್ರ ಬಗ್ಗುವಂಥ ಒಂದು ಮನಸ್ಸು. ಆ ಮನಸ್ಸಿನಿಂದ ನೀನು ಆ ಮೋಕ್ಷ ಜ್ಞಾನ ಹೊಂದೋದಕ್ಕೆ ಅರ್ಹತೆಯನ್ನು ಹೊಂದುತ್ತೀಯ. ಆ ಅಹಂಕಾರ ಇತ್ತಂದ್ರೆಗನ ಇಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರ ಹತ್ರಗೆ ನಿನ್ನ ಎಲಿಜಿಬಿಲಿಟಿನ ಕಳ್ಕೊಂಡ್ಬಿಡ್ತೀಯ. ಅದನ್ನು ಯಾರು ಇಷ್ಟಪಡೋದೇ ಇಲ್ಲ. ನಿನ್ನ ಹಾವ ಭಾವಗಳ ವಿನಯತ್ವ ಗುರುಭಕ್ತಿ ಶ್ರದ್ಧೆಯನ್ನು ಕಂಡುತ್ತಾ ಇರ್ತಾರೆ. ಆದ್ದರಿಂದ ಅಂಥ ಗುರುಭಕ್ತಿ ಸದಾ ನಮ್ಮ ಮನಸ್ಸಿನಲ್ಲಿ ದೃಢವಾಗಿಬಿಡುತ್ತೆ. ಜಪಂತಿ ಶಾಕ್ತ ಸೌರಾಶ್ಚ ಗಾಣಪತ್ಯಾಶ್ಚ ವೈಷ್ಣವಾಃ ಶೈವ ಪಾಶುಪತ ಸರ್ವೇ ಸತ್ಯಂ ಸತ್ಯಂ ನ ಸಂಶಯ. ಈ ಗುರುಗೀತಾ ಅಂತೂ ಇದು ಯಾವುದೇ ಮತಕ್ಕೆ ಸಂಬಂಧಪಟ್ಟದ್ದಿಲ್ಲ. ಮಿಕ್ಕಿದ್ರಲ್ಲಿ ಅವ್ರ ಇಷ್ಟ ದೇವತೆಗಳು ಬೇರೆ ಬೇರೆ ಆಗಿರ್ತಾರೆ. ವೈಷ್ಣವ ಮತ, ಶೈವ ಮತ, ಶಾಕ್ತ ಮತ ಅಂದರೆ ದೇವಿ ಮತ ಇವೆಲ್ಲ ಇರ್ತವೆ. ಬಟ್ ಎಲ್ಲರೂ ಕೂಡ ಈ ಗುರುಗೀತೆಯನ್ನಂತೂ ತಪ್ಪದಿರ ಗುರುಗೀತೆ ಮತ್ತು ಗುರುಮಂತ್ರ ಮಾತ್ರ ತಪ್ಪದಿರ ಜಪ ಮಾಡ್ತಾ ಇರ್ತಾರೆ. ಸತ್ಯಂ ಸತ್ಯಂ ನಾ ಸಂಶಯ ಅಂತ ಶಿವನು ಪಾರ್ವತಿಗೆ ಹೇಳ್ತಾ ಇದ್ದಾನೆ. ಇತಿ ಶ್ರೀ ಸ್ಕಾಂದೋತ್ತರಖಂಡೇ ಸನತ್ಕುಮಾರ ಸಂಹಿತಾಯಾಂ ಉಮಾಮಹೇಶ್ವರ ಸಂವಾದೆ ಶ್ರೀ ಗುರುಗೀತಾಯಾಂ ದ್ವಿತೀಯೋಧ್ಯಾಯ. ಈ ಥರ 2ನೇ ಅಧ್ಯಾಯ ಪೂರ್ತಿಯಾಯಿತು. ಮತ್ತು ಇನ್ನೂ ಇದರ ಬಗ್ಗೆ ಗುರುಗೀತೆ ಬಗ್ಗೆ ಫಲಶ್ರುತಿ ಸ್ವಲ್ಪ ಹೇಳ್ಕೊತ ಕೆಲವೊಂದು ವಿಷಯಗಳು ಹೇಳ್ಕೊತ ಹೋಗ್ತಾರೆ 3ನೇ ಅಧ್ಯಾಯದಲ್ಲಿ. ಅಥ ಕಾಮ್ಯ ಜಪಸ್ಥಾನಂ ಕಥಯಾಮಿ ವರಾನನೆ ಸಾಗರಾಂತೆ ಸರಿತ್ತೀರೆ ತೀರ್ಥೆ ಹರಿಹರಾಲಯೇ. ಇನ್ನು ನಿನ್ಗೆ ಹೇಳ್ತೀನಿ ದೇವಿ, ಇದನ್ನು ಎಲ್ಲಿ ಯಾವ ಜಾಗದಲ್ಲಿ ಜಪ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸಾಗರ ಅಂತೆ ಸಮುದ್ರದ ತೀರದಲ್ಲಿ, ಸರಿತ್ ತೀರೆ ನದಿಗಳ ತೀರದಲ್ಲಿ, ಮತ್ತು ಪುಣ್ಯಕ್ಷೇತ್ರಗಳಲ್ಲಿ. ಹರಿಹರ ಆಲಯ ಅಂದರೆ ಶಿವನ ಗುಡಿ ಆಗಿರ್ಬೋದು, ಇಲ್ಲ ವಿಷ್ಣು ಗುಡಿ ಆಗಿರ್ಬೋದು, ಇನ್ಯಾಕೆ ಶಕ್ತಿ ದೇವಾಲಯ ಆಗಿರ್ಬೋದು, ದೇವಿಯ ದೇವಾಲಯ ಆಗಿರ್ಬೋದು. ಗೋಶಾಲದಲ್ಲಿ ಯಾವುದೇ ಅನುಷ್ಠಾನಕ್ಕೆ ಗೋಶಾಲ ಬೆಸ್ಟ್ ಪ್ಲೇಸು. ಮಂತ್ರಸಿದ್ಧಿಯನ್ನು ಹೊಂದಬೇಕಂದ್ರೆ ಗೋಶಾಲೆ. ಸರ್ವ ದೇವಾಲಯ ಶುಭೆ. ಇನ್ಯಾಕೆ ಎಲ್ಲ ದೇವಾಲಯಗಳು ಕೂಡ ಈ ಗುರುಗೀತಾ ಪಾರಾಯಣ ಗುರು ಮಂತ್ರ ಜಪ ಮಾಡೋದಕ್ಕೆ ಅನುಕೂಲವಾದದ್ದು. ಇನ್ನು ಅಷ್ಟೇ ಅಲ್ಲ, ವಟಸ್ಯ ದಾತ್ರ ಮೂಲೆವ ವಟೆ ವೃಂದಾವನೆ ತತ. ವಟವೃಕ್ಷದ ಮರಿಚೆಟ್ಟು ಅಂತಾರಲ್ಲ ಅದ್ರ ಕೆಳಗಡೆ, ಮತ್ತು ವೃಂದ ಅಂತ ಒಂದು ಮರ ಇರುತ್ತೆ, ಅದು ಉತ್ತರ ಭಾರತದಲ್ಲಿ ಹೆಚ್ಚಿರುತ್ತೆ. ವೃಂದಾವನ, ಆ ಮರಗಳು ಹೆಚ್ಚಿರೋದ್ರಿಂದ ಅದಕ್ಕೆ ವೃಂದಾವನ ಅಂತ ಹೆಸರು ಬಂದಿರುತ್ತೆ. ಆ ಮರದ ಕೆಳಗಡೆ. ಮತ್ತು ಪವಿತ್ರೇ ನಿರ್ಮಲೆ ದೇಶೇ ನಿತ್ಯ. ಯಾವುದಾದ್ರೂ ಜಾಗ ಸಿಗಲಿಲ್ಲ ಅಂಥದ್ದು ಡೌಟ್ ಬಂತಂದರೆ ನೀನೇ ಸ್ವಲ್ಪ ನೀರು ಕೈಲಿ ತಗೊಂಡು ಪವಿತ್ರೋಪವಿತ್ರೋವ ಸರ್ವಾವಸ್ಥಾಂ ಗತೋಪಿವ ಯಸ್ಮರ್ಯತ್ ಪುಂಡರೀಕಾಕ್ಷಂ ಸಾ ಬಾಹ್ಯಾಭ್ಯಂತರ ಶುಚಿ ಅಂದ್ಬಿಟ್ಟು ನೀನೇ ಶುದ್ಧೀಕರಣ ಮಾಡಿಕೊಂಡು ಅಲ್ಲೇ ಕುತ್ಕೊಂಡು ಇವೆಲ್ಲ ಪಾರಾಯಣ ಸ್ಟಾರ್ಟ್ ಮಾಡು. ನಿತ್ಯಾನುಷ್ಠಾನತೋ ವಾಪಿವ ನಿರ್ವೇದನೇನ ಮೌನೇನ ಜಪಮೇತದ್ದು ಸಮಾರಭೇತು. ಮೌನವನ್ನು ಆಚರಿಸಿ ಇಲ್ಲಿ ಪಾರಾಯಣ ಮಾಡ್ತಾಯಿರು, ಅಲ್ಲಿ 10-15 ಜನ ಜೊತೆ ಮಾತಾಡ್ತಾಯಿರು, ಇವೆಲ್ಲ ಮಾಡಬಾರ್ದು. ಯಾವುದಾದ್ರೂ ಅನುಷ್ಠಾನ ಮಾಡುವಾಗ ನೀಟಾಗಿ ಸಾಧ್ಯವಾದ್ರೆಗನ ಸೀಕ್ರೆಟಾಗಿ ಮಾಡಬೇಕು. ಬಯಲಾಗಿ ಮಾಡ್ಕೊಳಕ್ಕೆ ಹೋದ್ರೆಗನ ದೃಷ್ಟಿನೂ ಬೀಳುತ್ತೆ,
ಹೆಚ್ಚು ಡಿಸ್ಟರ್ಬೆನ್ಸ್ ಇರುತ್ತೆ. ನಿನ್ನ ಏಕಾಗ್ರತೆ ಭಂಗ ಮಾಡೋದಕ್ಕೆ ಎಷ್ಟೋ ವಿಷಯಗಳಿರ್ತವೆ. ಒಂದು ಬೆಕ್ಕಿಗೆ ಈ ಕಡೆ ಆ ಕಡೆ ತಿರುಗಿತಂದರೆ ನೀವು ಹೊಟ್ಟೋಗುತ್ತೆ ನಿನ್ನ ಏಕಾಗ್ರತೆ. ಅದಕ್ಕೆ ಸಾಧ್ಯವಾದಂಥದ್ದು ಕೂಡ ಈ ಥರ ಬಂದ ರೂಮ್ನಲ್ಲಾಗಲಿ ಅಂಥ ಜಾಗದಲ್ಲಿ ಮಾಡಿಕೊಂಡ್ರೆ ಪೂರ್ಣವಾಗಿ ಮೌನವನ್ನು ಆಚರಿಸಿ ಸಂಪೂರ್ಣ ಮನಸ್ಸು ಗುರುತತ್ವದ ಮೇಲೆ ಇರೋ ಥರ ಮಾಡಿಕೊಂಡು ಇವೆಲ್ಲ ಮಾಡ್ಕೋಬೇಕು. ಜಾಪ್ಯೇನ ಜಪಮಾಪ್ನೋತಿ ಜಪಸಿದ್ಧಿಂ ಫಲಂ ತಥಾ ಹೀನಂ ಕರ್ಮ ತ್ಯಜೇತ್ ಸರ್ವಂ ಗರ್ಹಿತಸ್ಥಾನಮೇವ ಚ. ಈ ಪಾರಾಯಣ ಮಾಡುವಾಗ ಶಾಸ್ತ್ರ ನಿಷಿದ್ಧ ಕರ್ಮಗಳೆಲ್ಲ ಮಾಡೋದಕ್ಕೆ ಹೋಗಬಾರ್ದು. ಸುಮಾರು ಜನ ಇಲ್ಲೂ ಕೂಡ ಸ್ವಲ್ಪ ಹೆದರ್ತಾರೆ. ಏನಾದರೂ ಮಾಂಸ ಭಕ್ಷಣ ಅವೆಲ್ಲ ಮಾಡಿದ್ರಿಗೂ ಗುಡಿ ಒಳಗಡೆ ಹೆಜ್ಜೆ ಇಡೋದಕ್ಕೆ ಕೂಡ ಸ್ವಲ್ಪ ಹೆದರ್ತಾರೆ. ರಾಜಕೀಯ ನಾಯಕರು ಕೂಡ ಅಷ್ಟೇ, ಯಾರನ್ನ ಭೇಟಿ ಆದಾಗ ಹೋದಾಗ ಅವತ್ತೇನಾದರೂ ಅವ್ರು ನಾನ್ ವೆಜ್ ತಿಂದುಬಿಟ್ಟಿದ್ರೆ ಅವರೇ ಹೇಳ್ಬಿಡ್ತಾರೆ, ಗುರುಗಳೇ ಇವತ್ತು ನಾನು ತಿಂದುಬಿಟ್ಟಿದ್ದೀನಿ, ಇವತ್ತು ಬೇಡ ನಾಳೆ ಭೇಟಿ ಆಗೋಣ ಅಂತಾರೆ. ಭಯ ಇದೆ, ಆ ಭಯ ಇರಬೇಕು. ಅದಕ್ಕೆ ಅಂದರೆ ಶಾಸ್ತ್ರ ನಿಷಿದ್ಧವಾದಂಥ ಕರ್ಮ ಅನ್ನೋದು ಇಷ್ಟು ಅವ್ರಿಗೆ ಅರಿವಿರಬೇಕು. ಶಾಸ್ತ್ರ ನಿಷಿದ್ಧ ಕರ್ಮಗಳು ಮಾಡಿದ ಅಂಥ ಸಮಯದಲ್ಲಿ ಮತ್ತು ಕೆಲವೊಂದು ಜಾಗಗಳಿರ್ತವೆ, ತುಂಬ ಹಿಂಸಾತ್ಮಕ ವೃತ್ತಿಗಳು ನಡೆದಿರೋಂಥ ಕೆಲವೊಂದು ಜಾಗಗಳು, ಅಂಥ ಜಾಗಗಳಲ್ಲೆಲ್ಲ ಇದು ಪಾರಾಯಣ ಮಾಡೋದಕ್ಕೆ ಹೋಗಬಾರ್ದು. ಅದು ಸ್ವಲ್ಪ ಕೆಲವೊಂದು ನಿಷಿದ್ಧ ಜಾಗಗಳಿರ್ತವೆ. ಹಾಗಂದು ಬಾರಲ್ಲಿ ಕೂತ್ಕೊಂಡು ಮಾಡೋಕ್ಕಾಗಲ್ವಲ್ಲ, ಸಾರಾಯಿ ಕುಡ್ಕೊಂತ ಅಲ್ಲಿ ಪಾರಾಯಣ ಮಾಡೋದಕ್ಕಾಗೋದಿಲ್ವಲ್ಲ. ಕೆಲವೊಂದು ಪ್ಲೇಸ್ ನಿಷಿದ್ಧ ಜಾಗಗಳಿರ್ತವೆ. ಅಂಥ ಜಾಗಗಳಲ್ಲಿ ಕೂಡ ಇದು ಪಾರಾಯಣ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಸ್ಮಶಾನ ಇನ್ನೂ ಒಳ್ಳೆಯದು. ಸ್ಮಶಾನೆ ಬಿಲ್ವಮೂಲೇವ ವಟಮೂಲಾಂತಿಕೆ ತಥಾ ಸಿದ್ಧ್ಯಂತಿ ಕಾನಕೆ ಮೂಲೆ ಚೂತವೃಕ್ಷಸ್ಯ ಸನ್ನಿಧೋ. ಸ್ಮಶಾನ ಇನ್ನು ಜಪಗಳಿಗೆ ಸಾಧನೆಗೆ ಒಳ್ಳೆಯ ಪ್ಲೇಸ್ ಅಂತ ಮಾಡ್ತಾರೆ ಕೆಲವರೆಲ್ಲ, ಅಗೋರಿಗಳು ಅವರು ನಾಗಬಾಬಾಗಳೆಲ್ಲ ಅಲ್ಲಿ ಕೂಡ. ಮತ್ತು ಬಿಲ್ವ ಗಿಡದಕ್ಕೆ, ಬಿಲ್ವ ಅಂದರೆ ಬಿಲ್ವಪತ್ರ, ಅದ್ರ ಕೆಳಗಡೆ ಕೂಡ ಚೆನ್ನಾಗಿ ಸಿದ್ಧಿ ಆಗುತ್ತೆ. ವಟವೃಕ್ಷದ ಕೆಳಗಡೆ ಕಾಣಕ ವೃಕ್ಷ ಅಂತ, ಇದನ್ನು ಕನಕ ಟ್ರೀ ಅಂತ. ಕನಕ ವೃಕ್ಷ ಅಂದರೆ ಏನು? ಕಾಣಿಕ ಏನದು ಕನಕ ವೃಕ್ಷ ಅಂತಾರ? ಓಹೋ, ಅದರ ಕೆಳಗಡೆ ಕೂಡ ಆಕ್ಸಿಜನ್ ಸಿಗುತ್ತೆ, ನೆರಳಂತೂ ತುಂಬ ಚೆನ್ನಾಗಿ ಸಿಗುತ್ತೆ ಅದರಲ್ಲಿ. ಮತ್ತು ಇದು ಚೂತವೃಕ್ಷ ಅಂದರೆ ಇದು ಮಾವಿನ ಹಣ್ಣು ಗಿಡದ ಕೆಳಗಡೆ ಕೂಡ ಸಾಧನೆ ಮಾಡ್ಕೋಬೋದು. ಮತ್ತು ಆಸನಗಳ ಕಲ್ಲರಲ್ಲಿ ಕೂಡ ಪೀತಾಸನೆ ಮೋಹನೇತು ಯಸಿತಂ ಚಾಭಿಚಾರಿಕೆ ಗೇಯಂ ಶುಕ್ಲಂಚ ಶಾಂತ್ಯರ್ಥಂ ವಶ್ಯೇ ರಕ್ತಂ ಪ್ರಕೀರ್ತಿತಂ. ಎಲ್ಲೋ ಕಲ್ಲರ್, ಅರಿಶಿಣದ ಕಲ್ಲರು ಆಸನ ನೀನು ಇಟ್ಕೊಂಡ್ರೆ ನಿನಗೆ ಮೋಹನ ಶಕ್ತಿ ಬಂದ್ಬಿಡುತ್ತೆ, ವಶೀಕರಣ ಮಾಡುವಂಥ ಶಕ್ತಿ ಸಿದ್ಧಿ ಬಂದ್ಬಿಡುತ್ತೆ. ವೈಟ್ ಕಲರ್ ಆಸನದ ಮೇಲೆ ನೀನು ಕೂತ್ಕೊಂಡ್ರೆ ನಿನಗೆ ಶಾಂತಿ ಸಿಗುತ್ತೆ. ಕೆಂಪು ಕಲರ್ ಆಸನ ಮೇಲೆ ಕೂತ್ಕೊಂಡ್ರೆ ಇದರಲ್ಲಿ ಕೂಡ ನಿನಗೆ ವಶೀಕರಣ ಸಿದ್ಧಿ ಬಂದ್ಬಿಡುತ್ತೆ. ಈ ಥರ ಕಲ್ಲರ್ಗಳಲ್ಲೂ ಕೂಡ ಇದಿರುತ್ತೆ. ಜಪಂ ಹೀನಾಸನಂ ಕುರ್ವತ್ ಹೀನಕರ್ಮ ಫಲಪ್ರದಂ ಗುರುಗೀತಾಂ ಪ್ರಯಾಣೇವ ಸಂಗ್ರಾಮೇ ರಿಪು ಸಂಕಟೇ. ಗುರುಗೀತಾನ್ನ ಕೆಲವೊಂದು ಆಸನಗಳು ಫರ್ಬಿಡನ್ ಆಗಿರ್ತವೆ. ಅಂಥ ಜಾಗಗಳಲ್ಲಿ ನಾವು ಮಾಡೋದಕ್ಕೆ ಹೋಗಬಾರ್ದು. ಬಿಟ್ಟು ಅಂಥ ಜಾಗದಲ್ಲಿ ಮಾಡಿದ್ರೆಗನ ನಿನಗೆ ರಿಸಲ್ಟ್ ಕೂಡ ವರಸ್ಟಾಗಿ ಬರುತ್ತೆ. ನರ್ಮದಾ ಪರಿಕ್ರಮ ಮಾಡುವಾಗಲೇ ನಮ್ಮ ಗುರುಗಳು ಅವ್ರು ಹೇಳ್ತಿದ್ರಂತೆ, ಕೆಲವೊಂದು ಸ್ಥಳಗಳಲ್ಲಿ ಒಂದು ಕ್ಷಣ ಕೂಡ ಅಲ್ಲಿ ನಿಲ್ಲೋದಕ್ಕೆ ಮನಸ್ಸು ಬರ್ತಿರಲಿಲ್ಲಂತೆ. ಅಲ್ಲಿಂದ ಯಾರು ಬಲವಂತವಾಗಿ ಓಡಿಸೋ ಅಷ್ಟು ಒಂದು ಕ್ಷಣ ಕೂಡ ಇಲ್ಲಿ ನಿಲ್ಲೋದಕ್ಕೆ ಮನಸ್ಸು ಬರೋದಿಲ್ಲ. ಕೆಲವೊಂದು ಜಾಗಗಳು ಸಿಗ್ತಾ ಇತ್ತಂತೆ, ಆ ಜಾಗನ ಬಿಟ್ಟು ಎತ್ತು ಹೋಗೋದಕ್ಕೆ ಮನಸ್ಸು ಬರೋದಿಲ್ಲ. ಅಂದರೆ ಅಲ್ಲಿ ಆ ಜಾಗದಲ್ಲಿ ಅಂತ ಯಾರೋ ಮಹಾನುಭಾವರಲ್ಲಿ ಸಾಧನೆ ಮಾಡಿಕೊಂಡು ಆ ಸ್ಥಳಕ್ಕೆ ಕೂಡ ಆ ಪ್ರಭಾವ ಬಂದಿರುತ್ತೆ. ವಸ್ತುಗಳಲ್ಲೂ ಕೂಡ ಟ್ರಾನ್ಸ್ಫರ್ ಆಗ್ತಾ ಇರ್ತವೆ ಗುಣಗಳು, ಅದು ನಾವು ಗಮನಿಸಬೇಕು. ಯಾರು ಕೊಟ್ಟಿದ್ದಂದರೆ ಅವೆಲ್ಲ ಮುಟ್ಟೋದು ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಪಾಂಡವರು ಎಲ್ಲ ಜರಾಸಂಧನ ಸೋಲಿಸ್ಬಿಟ್ಟಿರ್ತಾನೆ ಭೀಮ. ಜರಾಸಂಧನ ಸೋಲಿಸ್ಬಿಟ್ಟಿದ್ದು ಅವನು ಸೋತೋದ್ಮೇಲೆ ಅವನ ಕಿರೀಟನ ತೊಗೊಂಬಂದು ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಪಾಂಡವರೆಲ್ಲ ಸತ್ತೋದ್ಮೇಲೆ ಅವರು ಮೊಮ್ಮಗ ಪರೀಕ್ಷಿತ್ ಮಹಾರಾಜುಗೆ ಅವೆಲ್ಲ ಬಂದಿರುತ್ತೆ, ಪೇರೆಂಟಲ್ ಪ್ರಾಪರ್ಟಿ ಎಲ್ಲ, ಅವ್ರ ತಾತಂದ್ರದ್ದು ಎಲ್ಲ ಸಾಮಾನೆಲ್ಲ ಗೆದ್ದಿರೋ ಸಾಮಾನು. ಆ ಕಿರೀಟ ನೋಡ್ತಾನೆ, ಜರಾಸಂಧಂದು ಕಿರೀಟ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆವತ್ತು ಆ ಜರಾಸಂಧನ ಕಿರೀಟನ ಇಟ್ಕೊಂಡು ಬೇಟೆ ಆಡೋದಕ್ಕೆ ಹೋಗ್ತಾನೆ.
ಬೇಟೆ ಆಡೋದಕ್ಕೆ ಹೋದಾಗ ಇನ್ನು ಆ ಕಿರೀಟನ ಆಡ್ಕೊಂಡ ಮೇಲೆ ಆ ಜರಾಸಂಧನಿಗಿದ್ದಂಥ ಅಹಂಕಾರ ಎಲ್ಲ ಆಟೋಮೆಟಿಕ್ಕಾಗಿ ಗುಣಗಳು ಬಂದುಬಿಟ್ಟಿರ್ತವೆ. ಅಲ್ಲಿ ಒಬ್ಬ ಋಷಿ ಹತ್ರ ಹೋಗ್ಬಿಟ್ಟಿದ್ದೂ ನೀರು ದಾಹ ಆಗಿರುತ್ತೆ. ನೀರು ಕೇಳೋದಕ್ಕೆ ಹೋಗ್ತಾನೆ. ಆ ಋಷಿ ಆವತ್ತೇ ಮೌನನ ಧಾರಣೆ ಮಾಡಿ ಗೋಶಾಲದಲ್ಲಿ ಕೂತ್ಕೊಂಡು ಜಪ ಮಾಡ್ತಾಯಿರ್ತಾನೆ, ಮೌನಿಯಾಗಿರ್ತಾನೆ. ಇವ್ನು ಯಾವನು ಋಷಿ, ನಾನು ರಾಜ ಬಂದಿದ್ದು, ನನಗೆ ಮರ್ಯಾದೆ ಕೊಡ್ದಿರಾ, ದಾಹದಿಂದ ನೀರು ಕೇಳ್ತಾಯಿದ್ದೆ, ನೀರು ಕೂಡ ಕೊಡ್ದು ಹಿಂಗೆ ಮಾಡ್ತಾ ಅಂದ್ಬಿಟ್ಟಿದ್ದನು. ಸತ್ತಿರೋ ಹಾವನ್ನು ಆ ಋಷಿ ಕತ್ತ ಮೇಲೆ ಹಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಮತ್ತು ಅವನ ಮಗ ಅದನ್ನು ನೋಡಿ ಕೋಪ ಬಂದುಬಿಟ್ಟಿದ್ದನು, ಅವನು ಶಾಪ ಇಟ್ಬಿಡ್ತಾನೆ. ನಮ್ಮ ತಂದೆಗೆ ಇಷ್ಟೊಂದು ಅವಮಾನ ಮಾಡಿರೋನು 7 ದಿವಸದಲ್ಲಿ ಅವನನ್ನು ತಕ್ಷಕ ಎಂಬ ಹಾವು ಕಚ್ಚಿ ಸತ್ತೋಗಲಿ ಅಂತ ಶಾಪ ಇಟ್ಬಿಡ್ತಾನೆ. ಮತ್ತು ರಿವರ್ಸ್ ಬಂದು ಆ ಕಿರೀಟನ ತೆಗೆದು ಪಕ್ಕಕ್ಕೆ ಇಟ್ಟ ಮೇಲೆ ಆವಾಗ ಅಯ್ಯೋ ಎಂಥ ಪಾಪದ ಕೆಲಸ ಮಾಡಿಬಿಟ್ಟು ಋಷಿಗಳಿಗೆ ಅವಮಾನ ಮಾಡಿ ಬಂದಿದೆ ಅಂತ ಆವಾಗ ಗೊತ್ತಾಗುತ್ತೆ. ಆ ಕಿರೀಟ ತಲೆ ಮೇಲೆ ಇದ್ದಿದ್ದಕ್ಕೆ ಆ ಗುಣಗಳು ಅದರಿಂದ ಆಟೋಮೆಟಿಕ್ಕಾಗಿ ಬಂದುಬಿಡ್ತವೆ. ಅದಕ್ಕೆ ಎಲ್ಲ ಗಮನಿಸ್ತಾ ಇರಬೇಕು. ಯಾರು ಕೊಟ್ಟಿದ್ದಂದರೆ ಅವರೆಲ್ಲ ತಗೊಳ್ಳೋದು ಎಲ್ಲ ನಮಗೆ ಗೊತ್ತಾಗೋದಿಲ್ಲ. ಸ್ವಲ್ಪ ಆದರೂ ಚರಿತ್ರೆ ತಿಳ್ಕೊಳ್ಳೋ ಇದಿರಬೇಕು. ಗೊತ್ತಿಲ್ಲ ಅಂದಾಗ ತಿರಸ್ಕಾರ ಮಾಡಿಬಿಡಿ, ಬೇಡ ಅಂದ್ಬಿಡಿ ಅಷ್ಟೇ. ಅಲ್ಲಿ ಮಾತಾ ಮಾಣಿಕೇಶ್ವರಮ್ಮ ಅವ್ರ ಹತ್ರ ಒಬ್ಬ ಅಮೇರಿಕ ಡಾಕ್ಟ್ರು ಟೆಸ್ಟ್ ಮಾಡೋಕ್ಕೆ ಬಂದಾಗ ಇವರು ನಿಜವಾಗ್ಲೂ ಕುಡಿತಾರೆ ತಿನ್ನಲ್ಲ ಅಂದ್ಬಿಟ್ಟು, ಮತ್ತು ಅವ್ರು ಎಂಜಲನ್ನು ತಗೊಂಡು ಲ್ಯಾಬ್ರೇಟರಿಲಿ ಚೆಕ್ ಮಾಡಿ ನಿಜವಾಗ್ಲೂ ತಿಂತಾಯಿಲ್ಲ ಅಂತ ಕನ್ಫರ್ಮ್ ಮಾಡಿ ಹೋಗಿರ್ತಾರೆ. ಒಂದು ಅಮೇರಿಕದಿಂದ ಟೀಮ್ ಬಂದಿರುತ್ತೆ. ಅದರಲ್ಲೊಬ್ಬ ಅಸಿಸ್ಟೆಂಟಾಗಿ ಅವ್ರಿಗೆ ಬಂದಿರ್ತಾನೆ. ಅವನಿಗೆ ಈ ತಾಯಿಯವರ ಮಹಿಮೆ ಇವೆಲ್ಲ ತುಂಬ ಆಶ್ಚರ್ಯ ಅನಿಸ್ಬಿಟ್ಟಿದ್ದನು. ಅಲ್ಲಿಂದ ಸ್ವಲ್ಪ ಮಣ್ಣು ತಗೊಂಡು ಹೋಗ್ಬಿಟ್ಟು ಅಮೇರಿಕದಲ್ಲಿ ಅದನ್ನೇ ಇಟ್ಕೊಂಡು ಲಕ್ ಅಂತ. ಮತ್ತು ಅವನಿಗೆ ಆ ಶ್ರದ್ಧೆ ಇದ್ದಿದ್ದರಿಂದ ಗುರುಗಳು ಓಡಾಡಿರುವಂಥ ಜಾಗ ಅಲ್ಲ ಆ ಮಣ್ಣು ತಗೊಂಡೋಗಿ ಮನೇಲಿ ಇಟ್ಬಿಟ್ರೆ ಅವನು ದೊಡ್ಡ ಶ್ರೀಮಂತ ಆಗಿಬಿಟ್ಟಿದ್ದಾನೆ. ಶ್ರೀಮಂತ ಆಗಿಬಿಟ್ರೆ ಮತ್ತೆ ಇನ್ನು ಗುರುಗಳಿಗೆ ಏನಾದರೂ ವಾಪಸ್ ಕೊಡಬೇಕಲ್ಲ ಅಂದ್ಬಿಟ್ಟಿದ್ದರು. ಇದು 1976, 87 ಆ ಮಧ್ಯದಲ್ಲಿ ಆ ಸಮಯದಲ್ಲಿ ಇಂಡಿಯನ್ ಕರೆನ್ಸಿಗೆ ಅಮೇರಿಕನ್ ಕರೆನ್ಸಿ ಚೇಂಜ್ ಮಾಡ್ಕೊಂಡು ಬಂದು 40 ಕೋಟಿ ತನಕ ಫುಲ್ಲು ಎಲ್ಲ ಪ್ಯಾಕ್ ಮಾಡ್ಕೊಂಬಂದು ದಾನ ಕೊಡಬೇಕಂತ ತಗೊಂಬಂದಿದ್ದಂತೆ. ಇನ್ನು ಟ್ರಸ್ಟ್ ಮೆಂಬರ್ಗಳಿಗೆ ದೊಡ್ಡ ಆನಂದ. ಆ ಸಮಯದಲ್ಲಿ 40 ಕೋಟಿ ಅಂದರೆ ಈಗ 4,000 ಕೋಟಿ ಅನ್ಕೊಳ್ಳಿ, ಆ ಮಟ್ಟ ಅದು. ಅಷ್ಟು ದೊಡ್ಡ ತೊಗೊಬಂದಿದ್ದಂತೆ. ಮತ್ತು ಓಡಿ ಹೋಗಿ ತಾಯಿ ಹತ್ರ ಊಟಮ್ಮ ಹಿಂಗೆ ದೊಡ್ಡ ಮಹಾಭಕ್ತ ಇವೆಲ್ಲ ತಗೊಂಬಂದಿದ್ದಾನೆ, ತುಂಬ ದೊಡ್ಡ ಭಕ್ತ ಇದ್ದಾನೆ, ಹಂಗೆ ಹಿಂಗೆ ಒಳ್ಳೆ ಮನಸ್ಸಿಗೆ ಹಂಗೆ ಹಿಂಗೆ ಹೊಗಳಿದ್ದಂತೆ. ಅವರು ಹೌದಪ್ಪ, ಆತ ಏನು ಕೆಲಸ ಮಾಡ್ತಾನೆ ಅಂದರೆ ಅದ್ರಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿದಮ್ಮ. ಏನು ಫ್ಯಾಕ್ಟ್ರಿಗಳಂದರೆ ಈಗ ಬೀರ್ ಫ್ಯಾಕ್ಟ್ರಿಗಳು, ಸಾರಾಯಿ ಫ್ಯಾಕ್ಟ್ರಿಗಳು. ಅದು ಚೀ ಬೇಡಪ್ಪ, ಇದರಿಂದ ಒಳ್ಳೆ ಕೆಲಸಗಳಾಗೋದಿಲ್ಲ. ಆ ರೊಕ್ಕನ ನೀವು ಬಳಸಿದ್ರೆಗೇ ಇವು ಕೂಡ ಲಾಡ್ಜ್ಗಳ ಥರ, ಲಾಡ್ಜ್ ರೂಮ್ಗಳು ಹೋಟೆಲ್ ರೂಮ್ಗಳ ಥರ ಆಗಿಬಿಡ್ತವೆ. ಇಲ್ಲಿ ಸಾಧನೆ ನಡೆಯಲ್ಲ ಅಂತ ರೂಮ್ಗಳಿಂದ ನೀವು ಏನು ಮಾಡಿದ್ರು ಕೂಡ ಆ ರೊಕ್ಕ ತಗೊಂಡು ಅಂದ್ಬಿಟ್ಟು. ಮತ್ತು ಅಲ್ಲೊಬ್ಬ ಮೂಢಭಕ್ತ ಇರ್ತಾನೆ ಒಬ್ಬ, ಅವ ದೊಡ್ಡ ಕಲ್ಲು ತಗೊಂಡು ಸಣ್ಣ ಕಲ್ಲನ್ನು ಕಂಕರ್ ಮಾಡ್ತಾ ಇರ್ತಾನೆ. ಅದರ ಕಂಕರ್ ಮಾಡಿ ಒಂದು 10 ಟಿಪ್ಪರಷ್ಟು ಮತ್ತು ಸುತ್ತಿ ಒಂದು ತಗೊಟ್ರೆ ಅಷ್ಟು ಒಬ್ಬನೇ ಕೈಯಿಂದನೇ ಮಾಡಿಬಿಟ್ಟಿರ್ತಾನೆ ಸಣ್ಣ ಕಂಕರ್. ಅವರು ಮಾತಾಜಿ ಅವರು ಇರುವಂಥ ಹಾಳು ಅದಕ್ಕೆ ಸ್ಲ್ಯಾಬ್ಗೆ ಅದನ್ನು ಬಳಸಿ ಅಂದ್ರೆ ಸಾಧಕರು ಏನು ಶ್ರಮಪಟ್ಟು ಅವ್ರ ಪರಿಶ್ರಮ ಶ್ರದ್ಧೆ ಇರುತ್ತೋ ಅದರಿಂದ ಇಲ್ಲಿ ಮಾಡಿ ಇಲ್ಲಿ ಒಳ್ಳೆ ಧ್ಯಾನ ಆಗುತ್ತೆ. ಧ್ಯಾನ ಮಂದಿರಕ್ಕೆ ಒಳ್ಳೆ ಪ್ಲೇಸಿಗೆಲ್ಲ ಅವನ ಕೈಯಲ್ಲಿ ಇದು ಮಾಡಿದ ಕಂಕರ ಅಲ್ಲ ಅಲ್ಲಿ ಹಾಕಿಸಿ ಮಾಡಿಸ್ತಾರೆ. ಕಷ್ಟಪಟ್ಟು ಬೆವರು ಸುರಿಸಿ ₹1, ₹2 ಯಾರು ಹುಂಡಿಯಲ್ಲಿ ಹಾಕ್ತಾರಲ್ಲ ಅದರಿಂದ ಏನಾದರೂ ಸ್ವಲ್ಪ ಮಾಡಿಸಿ ಆದರೆ ಆ ರೂಮ್ಗಳಲ್ಲಿ ಯಾರಾದರೂ ಕೂತ್ಕೊಂಡ್ರೆ ಸಾಧನೆ ಧ್ಯಾನಗಳು ನಡೀತವೆ. ಇಲ್ಲ ಅಂದರೆ ಇವು ಲಾಡ್ಜ್ಗಳು ಹೋಟೆಲ್ಗಳ ಥರ ತಯಾರಾಗಿರ್ತಾವೆ, ಸಾಧನೆ ನಡೆಯಿಲ್ಲ. ಆ ಥರ ಮಹಾತ್ಮರು ಯಾರಂದರೆ ಅವ್ರು ಕೊಟ್ಟಿದ್ದೆಲ್ಲ ಸ್ವೀಕಾರ ಮಾಡಲ್ಲ. ಅವ್ರಿಗೆಲ್ಲ ಗೊತ್ತಾಗುತ್ತೆ ಅದರ ಪ್ರಭಾವ ಏನು. ಸಿನಿಮಾ ಆ್ಯಕ್ಟ್ರ್ ಶಾರದಾ ಆಯಮ್ಮ ಕೂಡ 1 ಕೋಟಿ ಕೊಡೋಕ್ಕೆ ಬಂದಿದ್ಲು ಅಲ್ಲಿ, ಅದನ್ನು ಕೂಡ ತಗೊಳ್ಳಿಲ್ಲ. ಯಾಕಂದರೆ ಈಗಿನ ಸಿನಿಮಾ ಅದು ಶಾಸ್ತ್ರದ ಪ್ರಕಾರದಲ್ಲಿ ವಿರುದ್ಧವಾಗಿರುತ್ತೆ. ಸ್ತ್ರೀ ವೇಷನೂ ಕೂಡ ಗಂಡು ಮಕ್ಕಳೇ ಆಗಬೇಕು, ಗಂಡಸರೇ ಸ್ತ್ರೀ ವೇಷನ ಹಾಕ್ಬಿಟ್ಟು ನಾಟಕಗಳಲ್ಲಿ ಇದು ಮಾಡಿಲ್ಲ. ಎಲ್ಲರೂ ಹೆಂಗಸರಿದ್ರಾಗ ಹೆಂಗಸರೇ ಗಂಡಸರ ವೇಷ ಹಾಕಬೇಕು, ಅದು ನಿಯಮಗಳಿರ್ತವೆ ನಾಟಕ ಧರ್ಮದಲ್ಲಿ. ಅದು ಇಳಿದ್ರೆ ಇನ್ನೂ ಏನೇನು ರಿಯಲ್ ಆಗಿ ಹಂಗೆಲ್ಲ ಮಾಡ್ತಾರಲ್ಲ, ವ್ಯಭಿಚಾರದ ಕೆಳಗಡೆ ಬರ್ತಾ ಹೋಗ್ತಾರೆ. ವ್ಯಭಿಚಾರ ವೃತ್ತಿ ಅಂತೆ ಸಿನಿಮಾಗಳು ಕೂಡ. ಅದರಿಂದ ಬಂದ ರೊಕ್ಕದಿಂದ ಕೂಡ ಒಳ್ಳೆ ಕೆಲಸಗಳಾಗೋದಿಲ್ಲ, ವಾಪಸ್ ಕಳಿಸ್ಬೇಕು. ಅವರು ಮಗಳಿಗೆ ಮಗು ಹುಟ್ಟಿದ್ದಾರೆ ಅಂದ್ಬಿಟ್ಟು ಆಶೀರ್ವಾದದಿಂದ ತೊಗೊಂಬಂದಿದ್ರು 1 ಕೋಟಿ, ಅದನ್ನು ತಗೊಳ್ಳಿಲ್ಲ, ವಾಪಸ್ ಕಳಿಸ್ಬೇಕು. ತಗೊಳ್ಳೋದಿಲ್ಲ ನಾವು. ಈ ವಿಷಯಗಳೆಲ್ಲ ಗೊತ್ತಿಲ್ಲ, ಸುಮ್ಮನೆ ಬಂದಿತ್ತಲ್ಲ ಅಂದ್ಬಿಟ್ಟು ಮುಟ್ಟಕ್ಕೆ ಹೋದ್ರೆಗೇನ ಅದರ ಎಫೆಕ್ಟು ಮತ್ತು ಬೇರೆ ಆಗಿರುತ್ತೆ.
ಯಾರೋ ಒಂದು 10 ಜನನ ಮರ್ಡರ್ ಮಾಡಿಬಿಟ್ಟು ರೌಡಿಸಮ್ ಮಾಡಿಬಿಟ್ಟು ದುಡ್ಡು ಸಂಪಾದನೆ ಮಾಡಿಬಿಟ್ಟು ಅಂಥವ್ನು ಬಂದು ದಾನ ಮಾಡಿದ್ರೆ ಆ 10 ಮರ್ಡರ್ ಪಾಪದ ದೋಷ ಕೂಡ ಭಾಗಿಯಾಗಬೇಕಾಗುತ್ತೆ. ಅದಕ್ಕೆ ಇವೆಲ್ಲ ಕೂಡ ದೃಷ್ಟಿಯಲ್ಲಿ ಇಟ್ಕೋಬೇಕು. ಆದ್ದರಿಂದ ಈ ಜಪ ಮಾಡೋವು ಕೂಡ ಅಷ್ಟೇ, ಸ್ಥಳದ ಬಗ್ಗೆ ಕೆಲವೊಂದು ನಿಷಿದ್ಧ ಸ್ಥಾನಗಳು ಇವೆಲ್ಲ ನೋಡಿಕೊಂಡು ಅದರಿಂದ ದೂರದಿಂದ ಒಳ್ಳೆಯ ಸ್ಥಾನದಲ್ಲಿ, ಶುದ್ಧವಾದಂಥ ಸ್ಥಾನದಲ್ಲಿ ಇವೆಲ್ಲ ಸಾಧನೆ ಮಾಡ್ಕೋಬೇಕು. ಮತ್ತು ಆ ಥರ ಹೀನಾಸನಂ ಕುರ್ವತ್ ಹೀನ ಕರ್ಮ ಫಲಪ್ರದಂ, ರಿಸಲ್ಟ್ಗಳು ಅಷ್ಟೇ ವರ್ಸ್ಟ್ ಆಗಿರ್ತವೆ. ಹುಷಾರಾಗಿ ಇವೆಲ್ಲ ನಾವು ಲೆಕ್ಕ ಇಟ್ಕೋಬೇಕು. ಮತ್ತು ಗುರುಗೀತ ಅನ್ನ ಪ್ರಯಾಣವ ಸಂಗ್ರಾಮವ ರಿಪು ಸಂಕಟ, ಎಂಥ ಸಮಯದಲ್ಲಾದರೂ ಗುರುಮಂತ್ರ ಆಗಲಿ ಗುರುಗೀತೆ ಆಗಲಿ ನೀವು ಜಪ ಮಾಡ್ಕೊತಾ ಇರ್ಬೋದು, ಇದಕ್ಕೇನು ನಿಷೇಧ ಇಲ್ಲ. ಅಧಿಕಸ್ಯ ಅಧಿಕ ಫಲಂ, ಎಷ್ಟು ಹೆಚ್ಚು ನೀವು ಇದರ ಬಗ್ಗೆ ಚಿಂತನೆ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಜಪಂ ಜಯಂ ಅವಾಪ್ನೋತಿ ಮರಣೇ ಮುಕ್ತಿದಾಯಿಕ, ಕೆಲಸಗಳು ಏನಾದರೂ ಸಿದ್ಧಿ ಇಲ್ಲಿ ಏನಾದರೂ ಹೊಂದಬೇಕಂತ ಮಾಡಿದ್ರು ಆ ಕೆಲಸ ಆಗಿಬಿಡುತ್ತೆ. ಆ ಮೃತ್ಯುಶಯ್ಯದಲ್ಲಿದ್ದಾಗ ಇದನ್ನು ಜಪ ಮಾಡ್ಕೊಂಡು ನಿಮಗೆ ಮೋಕ್ಷನೇ ಸಿಗ್ಬಿಡುತ್ತೆ. ಸರ್ವಕರ್ಮಾನಿ ಸಿದ್ಧಂತಿ ಗುರುಪುತ್ರೇನ ಸಂಶಯ, ಅದಕ್ಕೆ ಗುರುಮಕ್ಕಳಾಗಬೇಕು ಅನ್ನೋದು. ಆ ಜೀವನದಲ್ಲಿ ಯಾರಿಗೆ ಗುರು ಸಿಗೋದಿಲ್ಲೋ ಅವನು ಪಾಪಾತ್ಮ ಅಂತ ಗುರುಗೀತೆ ಹೇಳುತ್ತೆ. ಯಾರ ಜೀವನದಲ್ಲಿ ಗುರು ಸಿಕ್ಕಿಲ್ವ ಅಂತ. ಗುರುಮಕ್ಕಳಿಗೆ ಗುರುಪುತ್ರೇ ಸರ್ವಕರ್ಮಾನಿ ಸಿದ್ಧಂತಿ, ಗುರುಮಕ್ಕಳಿಗೆ ಏನು ಯಾವತ್ತಿಗೂ ಕೂಡ ಅವ್ರಿಗೆ ಸೋಲಿಲ್ಲ, ಅವರಿಗೆ ಉನ್ನತವಾದಂಥ ಗತಿಗಳು ಸಿಗ್ತಾ ಇರುತ್ತೆ. ಈ ಶರೀರ ಬಿಟ್ಟು ಹೋದರೂ ಕೂಡ ಉತ್ತಮವಾದಂಥ ಲೋಕಗಳಿಗೆ ಹೋಗಿ ಅಲ್ಲಿಂದ ಕ್ರಮಮುಕ್ತಿಯನ್ನು ಹೊಂದುತ್ತಾರೆ. ಸಂಶಯ ಪಡಬೇಡ್ರಿ ಅಂತ ಶಿವ ಹೇಳಿದ, ನಾ ಸಂಶಯ ಅಂತ. ಗುರು ಮಂತ್ರೋ ಮುಖೇ ಯಸ್ಯ ತಸ್ಯ ಸಿದ್ಧ್ಯಂತಿ ನಾಣ್ಯತಾ, ದಕ್ಷಯ ಸರ್ವಕರ್ಮಾಣಿ ಸಿದ್ಧ್ಯಂತಿ ಗುರುಪುತ್ರಕ್ಕೆ. ಗುರುಮಂತ್ರೇ ಮುಖೇ ಯಸ್ಯ, ಗುರುಮಂತ್ರ ಯಾವಾಗಲೂ ಮುಖದಲ್ಲಿ ಯಾರಿಗಾದ್ರೂ ನಡೀತಾ ಇತ್ತು ಅಂದ್ಕೊಳ್ಳಿ, ತಸ್ಯ ಅವನಿಗೆ ಎಲ್ಲ ಪ್ರಕಾರದೂ ಸಿದ್ಧಿ ಸಿಗ್ತಾ ಇರುತ್ತೆ. ನಾಣ್ಯತಾ ದಕ್ಷಯ ಸರ್ವಕರ್ಮಾಣಿ ಸಿದ್ಧಂತಿ ಗುರುಪುತ್ರಕ್ಕೆ, ಎಲ್ಲವೂ ಕೂಡ ಅವನು ಏನೇನೆಲ್ಲ ಬಯಸ್ತಾನೋ ಅವೆಲ್ಲವೂ ಕೂಡ ಸಿಕ್ಬಿಡುತ್ತೆ. ಅಂಥ ಗುರುಪುತ್ರನ ಆಶೀರ್ವಾದ ತಗೊಂಡ್ರೂ ಕೂಡ, ಆಶೀರ್ವಾದ ತಗೊಂಡವರು ಕೂಡ ಕೆಲಸಗಳಾಗ್ಬಿಡ್ತಾ ಇರ್ತವೆ. ಅದಕ್ಕೆ ಯಾವಾಗಲೂ ನಮ್ಮ ಒಳಗಡೆ ಜಪ ನಡೀತಾ ಇರಬೇಕು. ಇಲ್ಲ ಹೊರಗಡೆ ಶಬ್ದ ರೂಪದಲ್ಲಾಗ್ಬೋದು, ಇಲ್ಲ ಮಾನಸಿಕವಾಗಿರ್ಬೋದು, ಇಲ್ಲ ಒಳಗಡೆ ತುಟಿಯಲ್ಲಿ ಮಾತ್ರ ಬಾಯಿ ಒಳಗಡೆ ಜಪ ಮಾಡ್ಕೊತಾ ಇರಬೇಕು. ಏನು ಕೆಲಸ ಮಾಡ್ಕೊತಾ ಇದ್ರೂ ಕೂಡ. ಈಗಲೂ ಕೆಲವರು ಸಾಧನ ಸದನ ವಿಶ್ವಾತ್ಮನನ್ನು ನೀವು ಅಬ್ಸರ್ವ್ ಮಾಡಿರ್ತೀರ, ಜಪಮಾಲ ಬಿಡೋದೇ ಇಲ್ಲ ಅವರು. ಆ ಗುರುಮಂತ್ರ ಅಂತೂ ಎನಿ ಟೈಮ್ ಅದನ್ನು ಜಪ ಮಾಡ್ಕೊತಾನೆ ಇರ್ತಾರೆ ಅವರು. ಯಾವಾಗಲೂ ಅದು ಅಭ್ಯಾಸ ಆಗಿ ಆಟೋಮೆಟಿಕ್ಕಾಗಿ ಜಪ ನಡೀತಾ ಇರಬೇಕು. ಅದರ ಭವಮೂಲ ವಿನಾಶಾಯ ಚಾಷ್ಟಪಾಶ ನಿವೃತ್ತಯೇ ಗುರುಗೀತಾಂಬಸಿ ಸ್ಥಾನಂ ತತ್ವಜ್ಞ ಕುರುತೆ ಸದಾ. ಭವಮೂಲ ವಿನಾಶಾಯ, ಇದು ಭವಮೂಲ ಮುಖ್ಯವಾದಂಥ ಈ ಭವರೂಪದ ರೋಗ ಇದೆಯಲ್ಲ, ಆ ರೋಗನೇ ಇದು ನಾಶ ಮಾಡಿಬಿಡುತ್ತೆ ಈ ಗುರು ಗೀತಾ. ಮತ್ತು ಹೆಂಗೆ ಅಷ್ಟಪಾಶ ನಿವೃತ್ತಯೇ, ಮುಂಚೆನೂ ನಾವು ವಿಚಾರ ಮಾಡಿದ್ವಿ, 8 ಜಾಗಗಳಲ್ಲಿ ಸಿಕ್ಕಾಪಟ್ಟೆ ಮೋಹ ಇರುತ್ತೆ. ಮಕ್ಕಳ ಮೇಲೆ, ಹೆಂಡತಿ ಮೇಲೆ, ಆಸ್ತಿ ಮೇಲೆ, ಸಂಶಯಗಳು, ಇಂಥ ಒಂದು 8 ಜಾಗ, ಅಷ್ಟು ಜಾಗಗಳಲ್ಲಿರುವಂಥ ಮೋಹವನ್ನು ಕೂಡ ಇದು ನಾಶ ಮಾಡಿಬಿಡುತ್ತೆ. ಗುರುಗೀತಾಂಬಸಿ ಸ್ನಾನಂ ತತ್ವಜ್ಞ ಕುರುತೆ ಸತಾ. ಯಾರು ಈ ಗುರುಗೀತೆಯನ್ನು ಗಟ್ಟಿಗೆ ಆಲಂಬನೆ ಇಟ್ಕೊಂಡ್ಬಿಟ್ಟಿರ್ತಾರೋ ಅವರು ತಪ್ಪದಿರ ಆ ತತ್ವಜ್ಞಾನವೆಂಬ ಸ್ನಾನವನ್ನು ಯಾವಾಗಲೂ ಮಾಡ್ಕೊತಾ ಇರ್ತಾರೆ. ಅಂದರೆ ಯಾವಾಗಲೂ ಸ್ವರೂಪ ಚಿಂತನೆಯಲ್ಲೇ ಇರ್ತಾರೆ ಅಂದ್ಬಿಟ್ಟು. ಸಯೇವ ಸದ್ಗುರು ಸಾಕ್ಷಾತ್ ಸದಸದ್ ಬ್ರಹ್ಮ ವಿತ್ತಮಃ ತಸ್ಯ ಸ್ಥಾನಾನಿ ಸರ್ವಾಣಿ ಪವಿತ್ರಾಣಿ ನ ಸಂಶಯ. ಅಂಥವನೇ ಆ ಸ್ವರೂಪ ಜ್ಞಾನವನ್ನು ಹೊಂದಿರೋ ಅಂಥವನು, ಸತ್ತು ಮತ್ತು ಅಸದ್ದು ಬ್ರಹ್ಮವನ್ನು ತಿಳ್ಕೊಂಡಿರುವಂಥವನು, ಸರಿಯಾಗಿ ತಿಳ್ಕೊಂಡಿರೋ ಅಂಥವನು. ತಿಳ್ಕೊಂಡ್ರೇ ಹೆಂಗೆ ಶ್ರೇಷ್ಠ ಆಗ್ತದೆ ಅಂದರೆ ಬ್ರಹ್ಮಜ್ಞಾತ್ವ ಬ್ರಹ್ಮೈವ ಭವತಿ. ಬ್ರಹ್ಮನ ತಿಳ್ಕೊಂಬಿಟ್ರೆ ನಾವು ಬ್ರಹ್ಮನೇ ಆಗಿಬಿಡ್ತೀವಿ. ಈ ಮೈಕನ್ನು ತಿಳ್ಕೊಂಬಿಟ್ರೆ ನಾವು ಮೈಕ್ ಆಗೋದಿಲ್ಲ. ಯಾಕಂದರೆ ಇದು ನಮ್ಮ ಸ್ವರೂಪಕ್ಕಿಂತ ಭಿನ್ನವಾದದ್ದು. ಆದರೆ ಬ್ರಹ್ಮ ನಮ್ಮ ಸ್ವರೂಪವೇ. ಆದ್ದರಿಂದ ಬ್ರಹ್ಮನ ತಿಳ್ಕೊಂಡ್ರೆ ನೀನು ಸ್ವಯಂವಾಗಿ ಬ್ರಹ್ಮ ಆಗಿಬಿಡ್ತೀಯ. ಆತನ ಸಾಧನೆ ಕೂಡ ಅಷ್ಟು. ನೀನು ಕೋಪದಿಂದ ಭಗವಂತನ ನೆನೆಸ್ಕೋ, ಭಯದಿಂದ ಭಗವಂತನ ನೆನೆಸ್ಕೋ. ಯಾವುದೋ ಒಂದು ನಿಮಿತ್ತದಿಂದ ಕಂಟಿನ್ಯೂಸ್ ಆಗಿ ಅವನನ್ನು ನೋಡ್ತಾ ಇದ್ದರೆ ನೀನೇ ಆಗ್ಬಿಡ್ತೀಯ. ಆ ಸುಬಾಹು ಅಂತ ಒಬ್ಬನು ಇರ್ತಾನೆ, ರಾಮನ ಕೈಯಲ್ಲಿ ವಧೆ ತಿಂದಿರ್ತಾನೆ. ಅವನಿಗೆ ಎಲ್ಲಿ ಹೋದರೂ ಕೂಡ ರಾಮನ ಭಯ 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 ಭಯ.
ಭಯದಿಂದ ಅವನಿಗೆ ಎಂಥ ಸಿದ್ಧಿ ಬಂದ್ಬಿಟ್ಟಿರ್ತಂದರೆ ಕಾಡಲ್ಲಿರೋ ಎಲ್ಲ ಮರ ಗಿಡಗಳು ಎಲ್ಲನೂ ರಾಮನ ಥರನೇ ಕಾಣಿಸ್ತಾ ಇರ್ತವೆ. ಕೋಪದ ವೃತ್ತಿಯಿಂದ ಅವ್ರ ರಾಕ್ಷಸರೆಲ್ಲ ಎಲ್ಲಿ ಅವನು ಹರಿ, ಎಲ್ಲಿ ಅವನು ನಾರಾಯಣ ಅಂತ ಕೋಪದ ವೃತ್ತಿಯಿಂದ ಅವನನ್ನು ಕಂಟಿನ್ಯೂಸ್ ಆಗಿ ಚಿಂತನೆ ಮಾಡ್ತಿರ್ತಾರೆ. ಅವರು ಕೂಡ ಅದಕ್ಕೆ ರಾಕ್ಷಸ ಶರೀರ ಬಿದ್ದ ಮೇಲೆ ಅವರೇ ನರಕಕ್ಕೆ ಹೋಗಲಿಲ್ಲ. ರಾವಣಾದಿಗಳವರೆಲ್ಲ ಅವರೆಲ್ಲ ಡೈರೆಕ್ಟು ಪರಮಾತ್ಮನಲ್ಲೇ ಲಯ ಆಗಬೇಕು. ಏನೇ ಯಾವುದೋ ಒಂದು ನಿಮಿತ್ತದಿಂದ ಯಾವುದೋ ಒಂದು ಎಮೋಷನಿಂದ ನೀನು ಆ ಪರಮಾತ್ಮನ ನೀನು ಟಚ್ ಮಾಡು, ನೀನು ಆ ಪರಮಾತ್ಮನೇ ಆಗಿಬಿಡ್ತೀಯ. ಅಂಥ ಪವರ್ಫುಲ್ ಆ ಪರಮಾತ್ಮ ಸ್ವರೂಪ. ಯಾಕಂದರೆ ಅದು ನಿನ್ನ ಸ್ವಭಾವವೇ ಆಗಿದೆ. ಅಂಥವನೇ ಗುರುವು. ಈ ಸದ್ ಮತ್ತು ಅಸತ್. ಸತ್ ಅಂದರೆ ತ್ರಿಕಾಲ ಅಬಾಧ್ಯತ್ವಂ ಸತ್ತು. 3 ಕಾಲಗಳಲ್ಲಿ 3 ಅವಸ್ಥೆಗಳಲ್ಲೂ ಯಾವುದು ಸದಾ ಇರುತ್ತೋ ಅದನ್ನೇ ಸತ್ತು. ಅಂಥದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಈ ಜಾಗೃತ ಅವಸ್ಥೆಯಲ್ಲಿ ನೋಡ್ತಾ ಇರೋ ಬೆಟ್ಟಗಳು, ಮರಗಳು ಇವೆಲ್ಲ 18 ಗಂಟೆನೇ ಇರುತ್ತೆ. ರಾತ್ರಿ ಮಲ್ಕೊಂಬಿಟ್ರಿಗಾನೆ ಮತ್ತೆ ಇವೆಲ್ಲ ಅಲ್ಲೇನು ಇರೋದಿಲ್ಲ. ಸ್ವಪ್ನಾವಸ್ಥೆಯಲ್ಲಿ ಈ ಪ್ರಪಂಚ ಕಾಣಿಸೋದಿಲ್ಲ. ಅಲ್ಲೆಲ್ಲ ಹೊಸದ್ದೇ ಊಹಿಸಿಕೊಂಡಿರುವಂಥ ಪ್ರಪಂಚನೇ. ಮತ್ತಿನ್ನು ಸುಷುಪ್ತ ಅವಸ್ಥೆಗೆ ಹೋದರೆ ಇನ್ನು ಏನು ಇಲ್ಲವೇ ಇಲ್ಲ, ಯಾವುದೂ ಪ್ರಪಂಚನೇ ಇಲ್ಲ. ಆದ್ದರಿಂದನೇ ಈ 3 ಅವಸ್ಥೆಗಳಲ್ಲಿ ನಾವು ನೋಡ್ತಾ ಇರೋ ಪ್ರಪಂಚ ಇಲ್ಲ. ಅದಕ್ಕಿದು ಸತ್ಯವಾದದ್ದಲ್ಲ. ಸತ್ಯವಾದದ್ದೊಂದು ಪರಮಾತ್ಮನೇ ನಿನ್ನಲ್ಲೇ ಸಾಕ್ಷಿ ರೂಪದಲ್ಲಿದ್ದಾನೆ. 3 ಅವಸ್ಥೆಗಳನ್ನು ಸಾಕ್ಷಿ ರೂಪದಲ್ಲಿ ನೀನೇ ನೋಡ್ತಾ, ನಿನ್ನ ಒಳಗಡೆನೇ ಎಲ್ಲವನ್ನು ನೀನೇ ನೋಡ್ತಾ ಇದೆಯಾ ನೋಡು. ಆ ಪರಮಾತ್ಮನೊಬ್ಬನೇ ಸತ್ಯವಾದಂಥ ವಸ್ತು, ಮಿಕ್ಕಿದ್ದೆಲ್ಲವೂ ಮಿಥ್ಯ. ಅದಕ್ಕೆ ಈ ವಿಷಯನ ಸರಿಯಾಗಿ ತಿಳ್ಕೊಂಡಿರೋಂಥ ಗುರುವೇ ನಿಜವಾದ ಗುರು. ತಸ್ಯ ಸ್ಥಾನಾನಿ ಸರ್ವಾಣಿ ಪವಿತ್ರಾನಿ ನಾ ಸಂಶಯ. ಅವರು ಯಾವ ಜಾಗದಲ್ಲಿ ಹೆಜ್ಜೆ ಇಟ್ಟಿದ್ದಾರೋ ಅವೆಲ್ಲ ಪುಣ್ಯಕ್ಷೇತ್ರಗಳಾಗ್ಬಿಡ್ತವೆ. ಅಡಗಪ್ಪ ತಾತತ್ತು ಎಮ್ಮಿಗ್ನೂರಲ್ಲಿ ನೋಡಿ ಆ ಗೀತಾ ಮಂದಿರ ಒಂದು ಕಟ್ಟಿಸಿ ಬಂದಿದ್ದಾರೆ. ಎಷ್ಟು ವೈಭವವಾಗಿ ಕಂಟಿನ್ಯೂಸ್ ಆಗಿ ಡೈಲಿ ನಿತ್ಯ ಪೂಜೆಗಳು, ಎಷ್ಟೊಂದು ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಕೋಸಿಗೆಯಲ್ಲಿ ಕೂಡ ಒಂದು ಗೀತಾ ಮಂದಿರ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಸಣ್ಣ ಮಕ್ಕಳಿಗೆ 300-400 ಜನಕ್ಕೆ ಗೀತಾ ಕಾಂಪಿಟೇಷನ್ಗಳು ಅವು ಇವು. ಇವ್ರು ಎಲ್ಲೆಲ್ಲಿ ಮತ್ತು ಅಲ್ಲಿ ಸಿರುಗುಪ್ಪದಲ್ಲಿ ಅಭಯಾಂಜನ ಗುಡಿ ಒಂದು ಕಾರ್ಯಕ್ರಮ ಮಾಡಿದ್ರಷ್ಟೇ. ಇವಾಗ ಅದೊಂದು ಗುಡಿ, ಒಂದು ಸತ್ಸಂಗನ ಒಳ್ಳೆ ಪುಣ್ಯಕರ್ಮಗಳು ನಡೆಸ್ಕೊಳ್ಳೋಂಥ ಪ್ಲ್ಯಾಟ್ಫಾರ್ಮ್ ಆಗಿಬಿಟ್ಟಿದೆ. ಇಂಥ ಮಹಾಪುರುಷರು ಎಲ್ಲಾದರೂ ಹೆಜ್ಜೆ ಇಟ್ಟು ಏನಾದರೂ ಒಂದು ದಿವಸ ಕಾರ್ಯಕ್ರಮ ಮಾಡಿ ಬಂದರೆ ಸಾಕು, ಅವೆಲ್ಲ ಪುಣ್ಯಕ್ಷೇತ್ರಗಳಾಗ್ಬಿಡ್ತವೆ. ಇವತ್ತಿನ ಪುಣ್ಯಕ್ಷೇತ್ರಗಳು ಪ್ರಸಿದ್ಧಿ ಹೇಗಾಗಿದೆ ಅಂದರೆ ಇಂಥ ಜೀವನ್ಮುಕ್ತ ಪುರುಷರಿಂದನೇ ಫೇಮಸ್ ಆಗಿರೋದು. ಆ ಕಾಶಿನಲ್ಲಿ ತ್ರೈಲಿಂಗ ಸ್ವಾಮಿಯವರು ಇದ್ದರಂತೆ ಬ್ರಿಟಿಷವರಿದ್ದಾಗ. 280 ವರ್ಷ ಅವ್ರ ಶರೀರದಲ್ಲಿರ್ತಾರೆ. 1607ರಿಂದ 1800 ಚಿಲ್ಲರೆ ತನಕ ಇದ್ದರಂತೆ. 280 ಅಲ್ಲ, 280 ಅಂತ, 280 ಇಯರ್ಸ್ ಇದ್ದರಂತೆ ಅವರು. ಆಂಧ್ರದವರು 280 ಇಯರ್ಸ್. ಅದು ಆ ಬ್ರಿಟಿಷವರು ದಿಗಂಬರವಾಗಿದ್ದರಂತೆ. ದಿಗಂಬರವಾಗಿದ್ದರೆ ಬ್ರಿಟಿಷರು ಅವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕ್ಬಿಟ್ರೆ ಅವ್ರು ಅನಿಮ ಗರಿಮಾದಿ ಸಿದ್ಧಿಗ್ಲವ್ರನ್ನ ಯಾರು ಬಂದಿಸೋದಕ್ಕಾಗಲಿ. ಹಾಗೆ ಗೋಡೆಗಳಿಂದ ಹಂಗೆ ಹೊರಗಡೆ ಬರ್ತಾಯಿದ್ರಂತೆ. ಬಟ್ಟೆಗಳಿಲ್ದಿರ ಈ ದಿಗಂಬರನ್ನೆಲ್ಲ ಅವಾಗ ಬ್ರಿಟಿಷವರು ಸ್ಟ್ರಿಕ್ಟ್ ರೂಲ್ಸ್ ಹಾಕಿದ್ರಂತೆ. ಮಿಕ್ಕಿದ್ದವರೆಲ್ಲ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಾವ್ರೆ, ಹಿಂಗೆಲ್ಲ ಓಡಾಡಬಾರ್ದು ಯಾರು ದಿಗಂಬರವಾಗಿ ಅಂದ್ಬಿಟ್ಟು ರೂಲ್ಸ್ ಮಾಡಿದ್ರಂತೆ. ಅವರು ಆ ಯೋಗಿಗಳು ಅವಧೂತರು ಅವರೇ ಯಾಕೆ ಆ ರೂಲ್ಸ್ ಎಲ್ಲ ಫಾಲೋ ಮಾಡ್ತಾರೆ. ಅಲ್ಲಿ ಹೋದರೆ ಮತ್ತು ಹಂಗೆ ಗೋಡೆಯಿಂದ ಹಂಗೆ ಆರಾಮಾಗಿ ಬಂದುಬಿಡ್ತಾಯಿದ್ರು. ಇನ್ನು ಅವ್ರಿಗೆ ಅರ್ಥ ಆಗುತ್ತಂತೆ, ಇವ್ರನ್ನ ನಾವೆಲ್ಲ ಬಂದಿ ಮಾಡೋದಕ್ಕಾಗೋದಿಲ್ಲ, ಪಾಂಚಭೌತಿಕವಾದಂಥ ವಸ್ತುಗಳಿಂದ ನಾವು ಇವ್ರನ್ನ ಏನು ಮಾಡೋಕ್ಕಾಗುತ್ತೆ. ಅವರೇ ಮತ್ತು ಭಕ್ತರಾಗಿದ್ದಾರಂತೆ. ಎಷ್ಟೋ ಜನ ಬ್ರಿಟಿಷ್ ಆಫೀಸರು ಎಷ್ಟೋ ಜಾಗದಲ್ಲಿ ಅವರು ಭಾರತ ದೇಶ ಅಂದರೆ ಅಷ್ಟು ಶ್ರದ್ಧೆಯನ್ನು ಬೆಳೆಸ್ಕೊಬಿಟ್ಟಿದ್ದಾರೆ. ಇಲ್ಲಿ ಕಂಜನಗಾಡ ನಿತ್ಯಾನಂದ ಸ್ವಾಮೀಜಿಗಳು ಅವ್ರು ಟಿಕೆಟ್ ಇಲ್ದಿರೋ ಟ್ರೈನ್ ಹತ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಅವನು ಟಿ ನಿಲ್ಲಿಸ್ಬಿಟ್ಟಿರ್ತಾರೆ ಕೆಳಗಡೆ ಇಳಿಯೋದು. ಅವರು ಟ್ರೈನ್ ಟಿಕೆಟ್ಗಳ ಮಳೆನೇ ಬರ್ಸ್ಬಿಡ್ತಾರಂತೆ. ಫುಲ್ಲು ಪ್ಲ್ಯಾಟ್ಫಾರ್ಮ್ ಎಲ್ಲ ಟ್ರೈನ್ ಟಿಕೆಟ್ಗಳಿಂದ ತುಂಬೋಗ್ಬಿಡುತ್ತೆ ಸಿದ್ಧಿಗಳಿರೋದು. ಆಗ ಅಂಬಾಸಿಡರ್ ಕಾರಲ್ಲೊಂದು ಕೂತ್ಕೊಂಡು ಕಿಟಕಿಯಿಂದ ಹಿಂಗೆ ಅಂತ ಇದ್ರಾಗನ ಗಾಳಿ ಹೋಗಿ ಕಾಸೆಲ್ಲ ಊರೆಲ್ಲ ಆ ಏರಿಯಾದಲ್ಲೆಲ್ಲ ಬಿದ್ದೋಗ್ತಾಯಿತ್ತು. ಆವಾಗ ಬ್ರಿಟಿಷವರೆಲ್ಲ ಇದ್ರಂತೆ. ಇವೆಲ್ಲ ಮಹಿಮೆಗಳು ಅವರೆಲ್ಲ ಅಂಥ ಮಹಾಪುರುಷರಿಂದನೇ ಎಲ್ಲ ಪುಣ್ಯಕ್ಷೇತ್ರಗಳು ಇವತ್ತು ಅಷ್ಟೊಂದು ಫೇಮಸ್ ಆಗಿರೋದು. ಯಾರು? ತ್ರೈಲಿಂಗ ಸ್ವಾಮಿ. ಅಲ್ಲೊಂದು ಮೂರ್ತಿ ಇದೆಯಾ? ತ್ರೈಲಿಂಗ ಘಾಟ್ ಕೂಡ ಇದೆ. ಮಾತಾಡಿಸಿ ಅದು ದೊಡ್ಡ ಇದೆಲ್ಲ ಲೀಲೆ ನಡೆದಿರುತ್ತೆ. ವಿಶ್ವನಾಥ ಅಂತ ಅಲ್ಲೇ ಮಣಿಕರ್ಣಿಕಾ ಘಾಟಲ್ಲಿ
ಅಲ್ಲಿ ಶಿವ ಸ್ವರೂಪದಲ್ಲೇ ಕಾಣಿಸ್ತಾ ಇರ್ತಾರೆ ರಾಮಕೃಷ್ಣ ಪರಮಹಂಸರು. ತ್ರೈಲಿಂಗ ದೊಡ್ಡ ಘಟನೆಗಳು ನಡೆದಿರ್ತವೆ. ನಿರ್ಗುಣ ನಿರಾಕಾರ ಸ್ವರೂಪದ ಬಗ್ಗೆ ಹೇಳ್ತಾ ಇದ್ದರೆ ರಾಮಕೃಷ್ಣ ಪರಮಹಂಸರ ಭಕ್ತರು ಕೆಲವರು ಇರ್ತಾರಲ್ಲ, ದ್ವೈತವಾದಿಗಳು ಕೆಲವರು ಇರ್ತಾರೆ. ಆ ದ್ವೈತವಾದಿಗಳಿದ್ದರೆ ಅವರೆಲ್ಲ ಇನ್ನು ಗಂಗಾ ಜಲದಿಂದ ಏನು ಪೂಜೆಗಳು ಅಭಿಷೇಕ ಮಾಡ್ಕೊತಾ ಇದ್ದರೆ ಅವರು ತ್ರೈಲಿಂಗ ಸ್ವಾಮಿ ಬಂದ್ಬಿಟ್ಟು ಅವರು ಮೂತ್ರದಿಂದ ಅಲ್ಲಿ ಅಭಿಷೇಕ ಮಾಡಿಬಿಡ್ತಾರೆ. ಶಿಷ್ಯರ ಕೋಪ ಬರಲ್ವ? ಯಾವನೇನು ಹುಚ್ಚ ಬಂದ್ಬಿಟ್ಟಿದ್ದು ಹಿಂಗೆಲ್ಲ ಮಾಡ್ತಾನೆ, ಹಿಂಗೆಲ್ಲ ಮಾಡ್ತಾನೆ ಅಂದರೆ ಇದು ಗಂಗಾ ಜಲನೇ ಅಂತ. ಗಂಗಾ ಜಲಕ್ಕೂ ಇದಕ್ಕೂ ಏನೂ ಭೇದ ಇಲ್ಲ ಅಂದರೆ ಭೇದ ಬುದ್ಧಿಯನ್ನು ತೆಗೆಸೋದಕ್ಕೆ ರಾಮಕೃಷ್ಣ ಪರಮಹಂಸರು ಅದನ್ನು ಸ್ವೀಕಾರ ಮಾಡಿ ಅವ್ರಿಗೆ ಗೊತ್ತಿದ್ದು ಈ ಶಿಷ್ಯರು ಇವರು ಭೇದ ಬುದ್ಧಿನ ತಗೊಂಡು ಅಹಂಕಾರ ಇದು ಮಾಡ್ತಾ ಇದ್ದಾರೆ, ಇವ್ರಿಗೆ ಇವತ್ತು ತಪ್ಪದಿರೋ ಗುಣಪಾಠ ಆಗುತ್ತೆ ಅಂತ ಮಹಾಯೋಗಿಗಳು ಆ ಭೇದ ಬುದ್ಧಿಯನ್ನು ತೆಗೆಸೋದಕ್ಕೆ ಆ ಥರ ಒಂದು ಲೀಲೆಯೆಲ್ಲ ಮಾಡಿರ್ತಾರೆ. ಬಟ್ ಶಿಷ್ಯರು ಎಲ್ಲಿ ಸ್ವೀಕಾರ ಆಗುತ್ತೆ? ನಾನು ಅಭಿಷೇಕ ಮಾಡ್ತಾರಂಥದ್ದು ದೇವರಿಗೆ ಇವನು ಬಂದು ಹುಚ್ಚೆ ಹಾಕ್ಬಿಟ್ನಲ್ಲ ಅಂದ್ಬಿಟ್ಟು ಸಿಟ್ಟು ಬರ್ತಾರೆ. ಬಟ್ ಅವ್ರಿಗೆ ಆವಾಗಲೇ ಜ್ಞಾನ ಉಪದೇಶ ಮಾಡ್ತಾರೆ, ಭೇದ ಬುದ್ಧಿ ಒಳ್ಳೆಯದಲ್ಲ, ಸಾಧನೆ ಮಾಡ್ಕೊತ ಮೇಲೆ ಬನ್ನಿ, ಬಟ್ ಅದರಲ್ಲಿ ಸಿಕ್ಕಾಕೋಬಾರ್ದು, ಜಿದ್ದಿತನ ಇರಬಾರ್ದು. ನಿಜವಾದ ಪರಮಾತ್ಮನು ಯಥಾರ್ಥವಾದ ಸ್ವರೂಪನ ತಿಳ್ಕೋಬೇಕು. ಬುದ್ಧಿತಂತ್ರವಲ್ಲ ಪರಮಾತ್ಮ, ಬುದ್ಧಿತಂತ್ರವಾದಂಥದ್ದು ನೀನು ಊಹಿಸಿರುವಂಥ ವಸ್ತು. ಅದಕ್ಕೆ ಕೃಷ್ಣನ ಆಕಾರಗಳು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಒಬ್ಬೊಬ್ಬರ ಮನಸ್ಸಲ್ಲೂ ಒಬ್ಬೊಬ್ಬನ ಪಿಕ್ಚರ್. ಆಂಧ್ರ ಈ ಕಡೆ ಇರೋರಿಗೆಲ್ಲ ಎನ್ ಟಿ ರಾಮಾರಾವ್ ಥರ ಕಾಣಿಸ್ತಾ ಇರ್ತಾರೆ. ಹುಚ್ಚ ಆತನ ಸಿನಿಮಾಗೆ ನೋಡಿಬಿಟ್ಟಿದ್ದಾರಲ್ಲ, ವಿಷ್ಣು ಅಂದರೆ ಆ ಥರ ಊಹಿಸ್ಕೊಂಡ್ಬಿಡ್ತಾ ಇರ್ತಾರೆ. ಉತ್ತರ ಭಾರತದವರೆಲ್ಲ ಶ್ರೀಕೃಷ್ಣ ಮಹಾಭಾರತ ಸೀರಿಯಲಲ್ಲಿ ಒಬ್ಬ ಕೃಷ್ಣ ವೇಷ ಹಾಕ್ತಿರ್ತಾನೆ. ಅವ್ರು ಸುಮಾರು ಜನಕ್ಕೆ ಕೃಷ್ಣ ಅಂದರೆ ಆ ರೂಪ ನೆನಪಿಗೆ ಬರುತ್ತೆ. ಒಂದೊಂದು ಜಾಗದಲ್ಲಿ ಒಂದೊಂದು ರೂಪ, ಒಂದೊಂದು ಹೈಟ್ ಇದು. ಕರ್ತುಂ ಅನ್ಯತಾ ಕರ್ತುಂ ಯತ್ರ ವಿದ್ಯತೆ ಸಾ ಬುದ್ಧಿತಂತ್ರ. ಆಪ್ಷನ್ ಎಲ್ಲಿ ನಮಗೆ ಇಷ್ಟ ಬಂದಾಗ ಎಲ್ಲೆಲ್ಲ ಊಹಿಸ್ಕೊತಾ ಇರ್ತವೋ ಅದು ನಮ್ಮ ಬುದ್ಧಿಯ ಒಂದು ಕಲ್ಪನೆ ಆಗಿರುತ್ತೆ. ಎಷ್ಟು ಶಕ್ತಿಶಾಲಿಯಾಗೆಲ್ಲ ಊಹಿಸ್ಕೊಂಡಿರ್ತೀವೋ ಅಷ್ಟೇ ಶಕ್ತಿಶಾಲಿಯಾಗಿ ನಮ್ಮ ಬುದ್ಧಿಯ ಹೊರಗಡೆ ಪ್ರೊಜೆಕ್ಟ್ ಆಗಿ ಹಂಗೆ ಕಾಣಿಸ್ಕೊಳ್ತಾ ಇರುತ್ತೆ. ನಿರ್ಗುಣ ನಿರಾಕಾರ ಸ್ವರೂಪನಾದಂಥ ಪರಮಾತ್ಮ ವಸ್ತುತಂತ್ರದಲ್ಲಿ ನಿನ್ನ ಆಪ್ಷನ್ಗಳಿರೋದಿಲ್ಲ. ವಸ್ತು ಹೆಂಗಿದೆಯೋ ಹಂಗೆ ತಿಳ್ಕೋಬೇಕು. ಮೈಕನ್ನು ಮೈಕ್ ಥರನೇ ತಿಳ್ಕೋಬೇಕು. ಮೈಕನ್ನು ನಾನು ಕತ್ತೆ ಥರ ನೋಡ್ತೀನಿ ಅಂದ್ರೆ ಆಗೋದಿಲ್ಲ, ಅದು ಕಾಣಿಸೋದು ಇಲ್ಲ. ಮೈಕ್ ಥರನೇ ಕಾಣಿಸುತ್ತೆ. ವಸ್ತು ಹೆಂಗೆ ಯಥಾರ್ಥವಾಗಿದೆಯೋ ಅದನ್ನು ಯಥಾರ್ಥವಾಗಿ ತಿಳ್ಕೋಬೇಕು. ಇಲ್ಲಿ ತನಕ ಕರ್ಕೊಂಬರ್ಬೇಕು ಅಂತ ಶಾಸ್ತ್ರಗಳು, ಗುರುಗಳು ಎಲ್ಲ ಎಷ್ಟೋ ಪ್ರಯತ್ನ ಮಾಡ್ತಿರ್ತಾರೆ. ಅದರಲ್ಲಿ ಈ ಥರ ಅಲ್ಲೊಂದು ಮಹಿಮೆ ನಡೆದಿರುತ್ತೆ. ಆದ್ದರಿಂದ ಅಂಥ ಮಹಾಪುರುಷರು ತಸ್ಯ ಸ್ಥಾನಾನಿ ಸರ್ವಾಣಿ ಪವಿತ್ರಾನಿ ನಾ ಸಂಶಯ. ಅವರ ಸ್ಥಾನ ಎಲ್ಲೆಲ್ಲಿ ಹೆಜ್ಜೆ ಇಟ್ಟಿದ್ದಾರೋ ಅದೆಲ್ಲ ಪುಣ್ಯಕ್ಷೇತ್ರಗಳೇ ಅಂತ ನಾವು ಅಂದ್ಕೋಬೇಕು. ಅದಕ್ಕೆ ಗುರುಸ್ಥಾನಕ್ಕಿಂತ ದೊಡ್ಡ ಸ್ಥಾನ ಯಾವುದೂ ಇಲ್ಲ. ಸರ್ವಶುದ್ಧ ಪವಿತ್ರೋಸೌ ಸ್ವಭಾವಾದ್ಯತ್ರ ತಿಷ್ಠತಿ ತತ್ರ ದೇವಗಣ ಸರ್ವೇ ಕ್ಷೇತ್ರಪೀಠೆ ಚರಂತಿ ಚ. ಸರ್ವಶುದ್ಧ ಪವಿತ್ರ ಅಸೌ ಸ್ವಭಾವಾದ್ಯತ್ರ ತಿಷ್ಠತಿ. ಆ ಗುರುಗಳು ಎಲ್ಲಿರ್ತಾರೋ ಅದು ಸರ್ವ ಪವಿತ್ರವಾದಂಥ ಸ್ಥಾನ ಆಗಿಬಿಟ್ಟಿರುತ್ತೆ. ತತ್ರ ದೇವಗಣ ಸರ್ವೇ ಕ್ಷೇತ್ರಪೀಠೆ ಚರಂತಿ ಚ. ಮಾತಾ ಮಾಣಿಕೇಶ್ವರಮ್ಮವರು ಹೇಳ್ತಾಯಿದ್ರು, ದೇವತೆಗಳು ಬಂದು ಆರತಿ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರಿಲ್ಲ. ಎಷ್ಟೋ ಸತಿ ವಿಚಿತ್ರವಾದ ಕೋತಿ ರೂಪದಲ್ಲಿ ಹನುಮಂತನು ಕೂಡ ಬಂದು ಹೋಗಿದ್ದಾನೆ ಅಂತ ಹೇಳಿದ್ರಂತೆ. ಮತ್ತು ಚಿರಂಜೀವಿಗಳವರು, ನಮ್ಮ ಯೋಗ್ಯತೆ ಇಲ್ಲದಿರ ಅವರನ್ನು ನಾವು ದರ್ಶನ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಂಥ ಮಹಾಪುರುಷರಿಗೆ ಅವರು ತಪ್ಪದಿರೋ ತುಳಸಿದಾಸರಿಗೆ ದರ್ಶನ ಕೊಡಲಿಲ್ಲ, ಆ ಥರ ದರ್ಶನ ಕೊಡ್ತಾರೆ ಅವರು. ಅಂಥ ದೇವತೆಗಳು ಕೂಡ ಬಂದು ಗುರು ಆ ಬ್ರಹ್ಮವಿತ್ತಮಾದಂಥ ಜೀವನ್ಮುಕ್ತ ಪುರುಷನ ಇರೋ ಜಾಗದಲ್ಲಿ ಬಂದುಬಿಟ್ಟು ಅವರು ಕೂಡ ಆ ಪುಣ್ಯನ ತಗೊಂಡು ಹೋಗ್ತಾರಂತೆ. ದೇವಗಣ ಸರ್ವೇ ಕ್ಷೇತ್ರಪೀಠೆ ಚರಂತಿ ಚ. ಗೊತ್ತಿಲ್ಲದೆ ಅಲ್ಲಿ ಸುತ್ತಾಡ್ತಾ ಇರ್ತಾರೆ. ನಮ್ಮ ಈ ಕಣ್ಣಿಂದ ನಾವು ನೋಡೋದಕ್ಕಾಗೋದಿಲ್ಲ. ಸ್ವಲ್ಪ ಸಾಧನೆಯಲ್ಲಿ ಮುಂದುವರೆದ್ರೆ ಆ ದೇವತೆಗಳನ್ನು ಕೂಡ ನೋಡ್ಬೋದು ನಾವು. ಆಸನಸ್ಥಾಶಯಾನವ ಗಚ್ಚಂತಸ್ತಿಷ್ಠತೋಪಿ ವಾ ಅಶ್ವಾರೂಢ ಗಜಾರೂಢ ಸುಷುಪ್ತ ಜಾಗ್ರತೋಪಿ ವಾ. ಆಸನದಲ್ಲಿ ಕೂತ್ಕೊಂಡಿರು, ಮಲಗೋಗಾಗಲಿ, ನಡ್ಕೊತಾ ಇರು, ಕೂತ್ಕೊತಾ ಇರು, ಕುದುರೆ ಮೇಲೆ ಹೋಗು, ಆನೆ ಮೇಲೆ ಹೋಗ್ತಾ ಇರು. ಸುಷುಪ್ತಿ ಅವಸ್ಥೆಯಲ್ಲಿ ಎಂಥ ಅವಸ್ಥೆಯಲ್ಲಾದರೂ ಕೂಡ ನೀ ಜಪ ಮಾಡ್ಕೊತಾ ಇದ್ರಾಗ ನಿನಗೆ ಗುರುದೇವರ ಕೃಪೆಯಿಂದ ನಿನಗೆ ಆ ಸ್ವರೂಪ ಜ್ಞಾನ ತುಂಬ ಬೇಗ ಆಗಿಬಿಡುತ್ತೆ. ಯಾವಾಗ ಬೇಕಾದರೆ ಇನ್ನೂ ಕಂಟಿನ್ಯೂಸ್ ಆಗಿ ಮಾಡ್ಕೊತಾ ಇರಬೇಕು. ಏಕಚಿಂತನ, ಇದೆಲ್ಲ ಮನಸ್ಸನ್ನು ಅಬ್ಸರ್ವ್ ಮಾಡೋ ಅಂಥ ಒಂದು ಟೆಕ್ನಿಕ್. ಆ ಒಂದು ಶ್ರದ್ಧೆಯನ್ನು ತರಿಸ್ಕೊಂಡು, ಹೆಚ್ಚು ಮಹತ್ವ ಬುದ್ಧಿ ತರಿಸ್ಕೊಂಡು ಗುರುದೇವ್ರನ್ನ ಹೆಚ್ಚು ಚಿಂತನೆ ಮಾಡ್ಕೊತಾ ಇರಬೇಕು.
ಶುಚೀಭೂತ ಜ್ಞಾನವಂತೋ ಗುರುಗೀತಾಂ ಜಪಂತಿ ಯೇ ತೇಷಾಂ ದರ್ಶನ ಸಂಸ್ಪರ್ಶಾತ್ ದಿವ್ಯಜ್ಞಾನಂ ಪ್ರಜಾಯತೆ. ಶುಚೀಭೂತವ ತ್ರಿಕರಣ ಶುದ್ಧಿ, ಮನಸ ವಾಚ ಕರ್ಣ ಮೂರು ಪ್ರಕಾರದಲ್ಲೂ ಕೂಡ ಯಾವುದೇ ಪ್ರಕಾರದ ಕೆಟ್ಟ ಆಲೋಚನೆಗಳಿಲ್ದಿರೋ ಒಳ್ಳೆಯ ಶುದ್ಧ ಆಲೋಚನೆಯನ್ನು ಶುದ್ಧಿ ಮಾಡಿಕೊಂಡು ಗುರುಗೀತಾಂ ಜಪಂತಿ, ಗುರುಗೀತಾನ ಯಾರು ಜಪ ಮಾಡ್ತಾ ಇರ್ತಾರೆ ತೇಷಾಂ ದರ್ಶನ ಸಂಸ್ಪರ್ಶಾತ್ ದಿವ್ಯಜ್ಞಾನಂ ಪ್ರಜಾಯತೆ. ದಿವ್ಯಜ್ಞಾನ ಅಂದರೆ ದೈವತಾ ಸಂಬಂಧಿ ಜ್ಞಾನ ಕೂಡ. ಕೃಷ್ಣ ಅರ್ಜುನನಿಗೆ ಕೊಟ್ಟಿದ್ದು ದಿವ್ಯ ದೃಷ್ಟಿ, ಜ್ಞಾನ ದೃಷ್ಟಿ ಅಲ್ಲ ಅದು. ಸುಮಾರು ಜನ ಇದು ಕೂಡ ಮಿಸ್ಟೇಕ್ ಮಾಡ್ತಾ ಇರ್ತಾರೆ, ಜ್ಞಾನ ದೃಷ್ಟಿನೇ ಕೊಟ್ಟು ಜ್ಞಾನ ಚಕ್ಷು ಕೊಟ್ಟುಬಿಟ್ಟಿದ್ದಾರೆ. ಜ್ಞಾನ ಅಲ್ಲ, ಅದು ದಿವ್ಯ ದೈವಿ ಸಂಬಂಧವಾದಂಥ ಚಕ್ಷು. ಮೇಲ್ಗಡೆ ಲೋಕದಲ್ಲಿರೋರು ಅಂಥವನ್ನು ನೋಡೋದಕ್ಕೆ ಅವರ ಕಾರ್ಯಗಳು ಅವನ್ನೆಲ್ಲ ನಮಗೆ ದರ್ಶನ ಆಗಬೇಕಂದ್ರೆ ಈ ಚಕ್ಷುವಿಂದ ನಾವು ನೋಡೋದಕ್ಕಾಗೋದಿಲ್ಲ. ಅಂಥ ದೈವಿ ಸಂಬಂಧವಾದಂಥ ಚಕ್ಷು. ಗುರುಗೀತೆ ನೀನು ಪಾರಾಯಣ ಮಾಡಿದ್ರೆ ಇಂಥವೆಲ್ಲ ನೀನು ದೈವಿ ಸಂಬಂಧವಾದಂಥ ವಿಷಯಗಳನ್ನು ಕೂಡ ನೀನು ದರ್ಶನ ಸ್ಪರ್ಶನ ಮಾಡ್ಬೋದು. ಮಾತಾ ಮಾಣಿಕೇಶ್ವರ ಶಿಷ್ಯರಲ್ಲಿ 3-4 ಜನಕ್ಕೆ ಇಂಥದ್ದೊಂದಿತ್ತು. ಅವರು ಆತ್ಮಗಳನ್ನು ಕೂಡ ನೋಡ್ತಾ ಇದ್ದಾರೆ. ವಾಯುವ್ಯ ಶರೀರವಾದಂಥ ಪ್ರೇತಾತ್ಮಗಳನ್ನು ಕೂಡ ನೋಡೋವಂಥ ಶಕ್ತಿ 3-4 ಜನಕ್ಕೆ ಬಂದುಬಿಟ್ಟಿರ್ತದೆ. ಅಂತ ಅದು ಗುರುಗಳ ಸೇವೆ ಮಾಡಿ ಅಂಥ ಸಿದ್ಧಿಗಳು ಬಂದುಬಿಟ್ಟಿರ್ತವೆ. ಮತ್ತು ಸಮುದ್ರೇ ವೈ ಯಥಾ ತೋಯಂ ಕ್ಷೀರೇ ಕ್ಷೀರೇ ಜಲೇ ಜಲಂ ಭಿನ್ನೇ ಕುಂಭೇ ಯಥಾಕಾಶಂ ತಥಾತ್ಮ ಪರಮಾತ್ಮನಿ. ಸಮುದ್ರೇ ವೈ ಯಥಾ ತೋಯಂ, ಹೆಂಗೆ ಎಲ್ಲ ನದಿಯ ನೀರುಗಳೆಲ್ಲ ಹೋಗ್ಬಿಟ್ಟು ಸಮುದ್ರದಲ್ಲಿ ಹೋಗ್ಬಿಟ್ಟು ಒಂದೇ ಆಗಿಬಿಡುತ್ತೋ, ಕ್ಷೀರೇ ಕ್ಷೀರೇ ಜಲೇ ಜಲಂ, ನೀರಲ್ಲಿ ಮಿಕ್ಸ್ ಆದಮೇಲೆ ಹಾಲಲ್ಲಿ ಮಿಕ್ಸ್ ಆದಮೇಲೆ ಮತ್ತೆ ನಾನು ಹಾಕಿದ್ದು 1 ಗ್ಲಾಸೇ ವಾಪಸ್ ತೊಗೋಬೇಕಂದ್ರೆ ಗೊತ್ತಾಗೋದಿಲ್ಲ. 10 ಲೀಟ್ರ್ ಹಾಲಲ್ಲಿ ನಿಂದು 1 ಗ್ಲಾಸ್ ಹಾಕ್ಬಿಟ್ರೆ ಹಾಲು, ನಾನು ಹಾಕಿದ ಹಾಲೇ 1 ಗ್ಲಾಸ್ ವಾಪಸ್ ತೊಗೊಂಡು ನಿಂಗೆ ಸಿಗೋದಿಲ್ಲ, ಎಲ್ಲ ಮಿಕ್ಸ್ ಆಗಿಬಿಟ್ಟಿರುತ್ತೆ, ತೆಕ್ಕೊಳಕ್ಕೆ ಕೂಡ ಬರೋದಿಲ್ಲ. ಅದೇ ಥರ ಭಿನ್ನೇ ಕುಂಭೆ ಯಥಾಕಾಶಂ ತಥಾ ಆತ್ಮನಿ ಪರಮಾತ್ಮನ. ಅದೇ ಥರ ನಿನ್ನಲ್ಲಿರುವಂಥ ಈ ಜೀವಭಾವ ಇದೆಯಲ್ಲ, ಅದು ಪರಮಾತ್ಮ ಭಾವದಲ್ಲಿ ಹಂಗೆ ಲಯ ಆಗಿಬಿಟ್ಟಿರ್ತೀಯ. ಇದು ಮೇಯ್ನು ಫಲ. ಗುರುಗೀತೆ ಪಾರಾಯಣ ಮಾಡಿಕೊಂಡು ಗುರುಮಂತ್ರ ಜಪ ಮಾಡ್ಕೊತಾ ಇದ್ದರೆ ನಿನ್ನಲ್ಲಿರೋ ಈ ಜೀವಭಾವ ಹೋಗ್ಬಿಟ್ಟು ಆ ಪರಮಾತ್ಮ ಭಾವದಲ್ಲಿ ಹಂಗೆ ಲಯ ಆಗಿಬಿಡುತ್ತೆ. ತಥೈವ ಜ್ಞಾನವಾನ್ ಜೀವ ಪರಮಾತ್ಮನಿ ಸರ್ವದಾ ಐಕ್ಯೇನ ರಮತೆ ಜ್ಞಾನಿ ಯತ್ರ ಕುತ್ರ ದಿವಾನಿಶಂ. ಈ ಹೇಳಿದ ಪ್ರಕಾರ ನೀನು ಗುರುಗೀತೆ ಪಾರಾಯಣ ಗುರುಮಂತ್ರ ಜಪ ಮಾಡ್ಕೊಂಡು ಹೋದರೆ ಆ ಜೀವಭಾವನ ಕಳ್ಕೊಂಡು ಪರಮಾತ್ಮ ಭಾವದಲ್ಲಿ ಸ್ಥಿರವಾಗಿ ಜೀವನ್ಮುಕ್ತ ಪುರುಷನಂತೆ ಐಕ್ಯೇನ ರಮತೆ ಜ್ಞಾನಿ ಯತ್ರ ಕುತ್ರ ದಿವಾನಿಶಂ, ಆರಾಮಾಗಿ ಸಾಮ್ರಾಟ್ ಚಕ್ರವರ್ತಿ ಥರ ಎಲ್ಲಿ ಬೇಕಲ್ಲಿ ಇಷ್ಟ ಬಂದ ಕಡೆ ಸುತ್ತಾಡ್ಕೊತ ಅವಧೂತರು ಅಲ್ಲಿ ಇಲ್ಲಿ ಯಾರ್ಯಾರು ಪುಣ್ಯ ಇರುತ್ತೋ ಅಂಥ ಜಾಗದಲ್ಲಿ ಹೋಗ್ತಾ ಇರ್ತಾರೆ. ಕಾಮವರದವರು ಇಲ್ಲಿನವರು ನೀವೆಲ್ಲ ಅಷ್ಟು ಪುಣ್ಯ ಮಾಡ್ಕೊಂಡಿದ್ದಕ್ಕೆ ಇಲ್ಲೂ ಕೂಡ ಶಿವರಾಮ ಅವಧೂತರು ನಿಮ್ಮ ಒಂದು ಪುಣ್ಯ ಫಲನೇ ಆ ಒಂದು ಶರೀರ ಸಂಗಾತನ ಇಲ್ಲಿ ತನಕ ಹೇಳ್ಕೊಂಬಂದ್ಬಿಟ್ಟಿದೆ. ಏವಂ ವಿಧೋ ಮಹಾಯುಕ್ತಃ ಸರ್ವತ್ರ ವರ್ತತೆ ಸದಾ ತಸ್ಮಾತ್ ಸರ್ವಪ್ರಕಾರೇಣ ಗುರುಭಕ್ತಿಂ ಸಮಾಚರೇತ್. ಆದ್ದರಿಂದ ಸಣ್ಣ ಸಣ್ಣ ಫಲಗಳಿಂದ ಹಿಡಿದುಬಿಟ್ಟು ಮುಖ್ಯವಾದಂಥ ಮೋಕ್ಷ ಜ್ಞಾನ ಇಲ್ಲಿ ತನಕ ಎಲ್ಲ ರಿಸಲ್ಟು ಎಲ್ಲವೂ ಇದರಲ್ಲೇ ಸಿಕ್ಕಿಬಿಡುತ್ತೆ. ಅದಕ್ಕೆ ಈ ಒಂದು ಆಲಂಬನೆಯನ್ನು ಇಟ್ಕೊಂಡು ನೀನು ಮಿಕ್ಕಿದ್ದು ಬೇರೆ ಆಲಂಬನೆ ಇಟ್ಕೋಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಏವಂ ವಿಧೋ ಮಹಾಯುಕ್ತ ಸರ್ವತ್ರ ವರ್ತತೆ ಸದಾ ತಸ್ಮಾತ್ ಸರ್ವ ಪ್ರಕಾರೇಣ ಗುರುಭಕ್ತಿಂ ಸಮಾಚರೇ. ಅದಕ್ಕೆ ಈ ಗುರುಭಕ್ತಿಯನ್ನು ನೀನು ಸದಾ ನಿನ್ನಲ್ಲಿ ಇರೋ ಥರ ಭಗವಂತನಿದೇ ಪ್ರಾರ್ಥನೆ ಮಾಡಬೇಕು. ಆ ತ್ರಿಮೂರ್ತಿಗಳಾದಂಥ ಅಲ್ಲಿ ಒಬ್ಬನಾದಂಥ ಶಿವನೇ ಪಾರ್ವತಿಗೆ ಹೇಳ್ತಾ ಇದ್ದಾನೆಂದರೆ ಇದಕ್ಕಿಂತ ದೊಡ್ಡ ತತ್ವ ಏನಿದೆ, ಇದಕ್ಕಿಂತ ದೊಡ್ಡದು ಈ ಪ್ರಪಂಚದಲ್ಲಿ ಏನಿದೆ, ಗುರುತತ್ವಕ್ಕಿಂತ ದೊಡ್ಡದು ಈ ಪ್ರಪಂಚದಲ್ಲಿ ಏನೂ ಇಲ್ಲ. ಅದಕ್ಕೆ ಗುರು ಪೂರ್ಣಿಮೆಗಿಂತ ದೊಡ್ಡ ಹಬ್ಬ ಯಾವುದೂ ಇಲ್ಲವೇ ಇಲ್ಲ. ಅದು ಜನಕ್ಕೆ ಸರಿಯಾಗಿ ಗೊತ್ತಿಲ್ಲ ಅಷ್ಟೇ. ಎಲ್ಲವೂ ಅದರಲ್ಲೇ ಸಿಕ್ಬಿಡುತ್ತೆ. ಗುರು ಸಂತೋಷನಾ ದೇವ ಮುಕ್ತೋ ಭವತಿ ಪಾರ್ವತಿ ಅನಿಮಾದಿಷು ಭೋಕ್ತೃತ್ವಂ ಕೃಪಯಾ ದೇವಿ ಜಾಯತೆ. ಆ ಗುರುಗಳ ಕೃಪೆಯಿಂದಾನೇ ಏನೆಲ್ಲ ಸಿದ್ಧಿಗಳ ಸಲುವಾಗಿ ಎಲ್ಲ ಬಯಸ್ತಾ ಇರ್ತಾರೆ ಅಂತ ಅನಿಮ ಗರಿಮಾದಿ ಸಿದ್ಧಿಗಳೆಲ್ಲ ಬಂದುಬಿಡ್ತಾವಂತೆ. ಸಪರೇಟಾಗಿ ನೀನು ಅದ್ರ ಸಲುವಾಗಿ ಪ್ರಾಣಾಯಾಮಗಳು ಅದು ಇದು ಮಾಡಿಕೊಂಡು ಸುಮ್ಮನೆ ನೀವು ಟೆನ್ಷನ್ ತಗೋಬೇಕಾಗಿಲ್ಲ. ಕೇವಲ ಗುರುಭಕ್ತಿ ಇದ್ದರೆ ಸಾಕು. ಇದನ್ನೇ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಅಂತಿಮದಲ್ಲಿ ಹೇಳ್ಬಿಟ್ಟಿದ್ದಾನೆ ಭಾಷ್ಯಕಾರ ಭಗವಾನ್ ಶಂಕರಾಚಾರ್ಯ. ನಿರ್ಗುಣ ನಿರಾಕಾರ ಸ್ವರೂಪದಲ್ಲಿ ಗುರುವನ್ನು ನೀನು ಈ ಥರ ನಮಸ್ಕಾರ ಮಾಡಿಕೊಂಡಂಥ ಗುರುಭಕ್ತಿ ನೆಚ್ಚಿಕೊಂಡ್ರೆ ನಿನಗೆ ಅನಿಮಾದಿ ಅಷ್ಟ ಸಿದ್ಧಿಗಳು ಎಲ್ಲವೂ ಎಲ್ಲ ಐಶ್ವರ್ಯಗಳು ನಿನಗೆ ಸಿಕ್ಬಿಡುತ್ತೆ.
ಬೇರೆ ಇನ್ನೇನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಕಠಿಣವಾದಂಥ ಆಸನಗಳು ಅವು ಇವು ಉಪವಾಸಗಳು ಇವೆಲ್ಲ ಏನು ಮಾಡಬೇಕಾಗಿಲ್ಲ. ಕೇವಲ ಗುರುಭಕ್ತಿಯಿಂದನೇ ಆಟೋಮೆಟಿಕ್ಕಾಗಿ ನಿನಗೆ ಬಂದುಬಿಡುತ್ತೆ ಅಂತ. ಅಷ್ಟು ಪೂರ್ಣ ಶ್ರದ್ಧೆಯನ್ನು ನಾವು ಬೆಳೆಸ್ಕೋಬೇಕು ಗುರು ತತ್ವದ ಮೇಲೆ. ಗುರು ಅಂದರೆ ಕೈ ಕಾಲುಗಳಿರೋ ಈ ಶರೀರ ಸಂಗಾತನ ಭಾವನೆಯನ್ನು ಬಿಟ್ಬಿಡಬೇಕು. ನಿರ್ಗುಣ ನಿರಾಕಾರನಾದಂಥ ಪರಮಾತ್ಮನೇ ಈ ಶರೀರದ ಒಂದು ರೂಪದಲ್ಲಿ ನಮಗೆ ಸಹಾಯ ಮಾಡ್ತಾ ಇದ್ದಾನೆ. ಈಗ ಮೈಕು ನಿಮ್ಮ ಜೊತೆ ಮಾತಾಡೋಕ್ಕಾಗುತ್ತಾ? ಟೇಬಲ್ ನಿಮಗೆ ಎಲ್ಲದರಲ್ಲೂ ಇದನ್ನು ಪರಮಾತ್ಮ. ಈ ಟೇಬಲ್ ನಿಮಗೆ ಉಪದೇಶ ಮಾಡೋದಕ್ಕಾಗುತ್ತಾ? ಇಲ್ಲ. ಈ ಥರದೊಂದು ಶರೀರನೇ, ಈ ಥರ ಶರೀರ ಸಂಘಾತದಿಂದನೇ ನಿನಗೆ ಯಾವುದೋ ಒಂದು ಉಪದೇಶ ಮಾಡಬೇಕು ಭಗವಂತ. ಆದ್ದರಿಂದ ಯಾವುದೋ ಒಂದು ಶರೀರನ ಸೆಲೆಕ್ಟ್ ಮಾಡಿಕೊಂಡು ನಮ್ಮನ್ನು ಉದ್ಧಾರಣೆ ಮಾಡಬೇಕಂತ ಗುರು ರೂಪದಲ್ಲಿ ಬಂದಿದ್ದಾನೆ. ಅದು ನಾವು ತಿಳ್ಕೋಬೇಕು. ನಿರ್ಗುಣ ನಿರಾಕಾರ ಸ್ವರೂಪನಾದಂಥ ಪರಮಾತ್ಮನೇ ಈ ಶರೀರ ಸಂಘಾತದಲ್ಲಿ ನನ್ನನ್ನು ಉದ್ಧಾರ ಮಾಡೋದಕ್ಕೆ ಬಂದಿದ್ದಾನೆ ಅಂತ ಆ ಭಾವನೆಯಲ್ಲಿ ಹೋದಾಗ ಯಾವುದೇ ಶ್ರದ್ಧೆಯಲ್ಲಿ ಕಡಿಮೆ ಆಗೋದಿಲ್ಲ. ಗುರುಗಳ ಶರೀರನೇ ನೀನು ಗುರು ಅಂದ್ಕೊಂಡ್ಬಿಟ್ರೆ, ಗುರು ಶರೀರಗಳು ನಾವು ತಿನ್ನೋ ಊಟ ಅದೇ ಊಟ ಮಾಡ್ತಾ ಇರ್ತಾರೆ. ಎಲ್ಲ ಅವಲಕ್ಷಣೆಗಳು ಈ ಶರೀರ ಸಂಘಾತದಲ್ಲಿ ಪುಣ್ಯ ಪಾಪ ಎರಡೂ ಇರ್ತವೆ. ಭೂಲೋಕದಲ್ಲಿ ಜನ್ಮ ತೊಗೊಂಬಂದಿದ್ದೀವಿ ಅಂದರೆ ಪುಣ್ಯದ ಫಲ ಅದನ್ನು ಕೆಲವು ರಿಯಾಕ್ಷನ್ ನಡೀತಾ ಇರ್ತವೆ, ಪಾಪದ ಫಲನೂ ರಿಯಾಕ್ಷನ್ ನಡೀತಾ ಇರ್ತವೆ. ಆಗಲೂ ರಾಮಕೃಷ್ಣ ಪರಮಹಂಸರಿಗೆ ಗಂಟ್ಲು ಕ್ಯಾನ್ಸರ್ ಬಂದಿತ್ತಂತೆ. ಅವನ ರೋಗ ಅವನೇ ವಾಸೆ ಮಾಡ್ಕೊಂಡಕ್ಕಾಗಿಲ್ಲ, ನಮ್ಮನ್ನೇನು ಉದ್ಧಾರ ಮಾಡ್ತಾನೆ ಇವನು ಅಂತ ಈ ಥರ ಶ್ರದ್ಧೆ ಕಳ್ಕೊಂಡು ಹೋಗೋರು ಇದ್ರಂತೆ. ಅವರು ಆ ಶರೀರನ್ನೇ ಗುರು ಅಂದ್ಕೊಂಡಿದ್ದಾರೆ. ಆ ಶರೀರ ಅಲ್ಲ, ಆ ಶರೀರದ ಒಳಗಡೆ ಆ ನಿರ್ಗುಣ ನಿರಾಕಾರ ಸ್ವರೂಪನೇ ಗುರು. ಆಟೋಮೆಟಿಕ್ಕಾಗಿ ನಮ್ಮ ಗುರು ಅಂದರೆ ಗುರುವಿನ ಶರೀರನೇ ಬರ್ತಾ ಇರುತ್ತೆ. ಗುರು ಈ ಶರೀರ ಸಂಘಾತದ ಸ್ವಭಾವಗಳು ಗುರು ಸ್ವಭಾವಗಳಂತ ನಾವು ಆರೋಪ ಮಾಡ್ತೀವಿ. ನಮ್ಮ ಶರೀರ ಇದ್ದಂಗೆ ಗುರುಗಳ ಶರೀರ, ಅವ್ರದ್ದು ಪುಣ್ಯ ಪಾಪಗಳಿಗೆ ಅದರ ಫಲಗಳ ಅನುಭವ ಪಡ್ತದೆ ಅವ್ರ ಶರೀರ ಕೂಡ. ನಮ್ಮ ಶರೀರ ಕೂಡ ಪುಣ್ಯ ಪಾಪಗಳ ರಿಸಲ್ಟ್ ಆಗಿ ಕೆಲವೊಂದು ಕ್ರಿಯೆಗಳು ನಡೀತಾ ಇರ್ತವೆ. ಅವೆಲ್ಲ ಅವಲಕ್ಷಣಗಳೆಲ್ಲ ನೋಡಿಬಿಟ್ಟು ನೀನು ಶ್ರದ್ಧೆ ಕಳ್ಕೊಂಡ್ರೆ ನಿನಗೆ ಲಾಸ್ ಆಗುತ್ತೆ. ಗುರು ಆಲ್ರೆಡಿ ಅದನ್ನು ಹೊಂದ್ಬಿಟ್ಟಿದ್ದಾನೆ. ಅವನಿಗೆ ಯಾರಿಂದ ಏನೋ ಬೇಕೇ ಆಗಿಲ್ಲ. ಇನ್ನು ಎಲ್ಲರೂ ಬಿಟ್ಟುಬಿಟ್ರೆ ಆರಾಮಾಗಿ ಒಬ್ಬನೇ ಇರಬೇಕಂತ ತುಂಬ ಬಯಸ್ತಾ, ಯಾರ ತಂಟೆಗೆ ಹೋಗೋದೇ ಬೇಡ ಅಂತ ಇರ್ತಾನೆ. ಜಾಗದಲ್ಲಿ ಕೂತಿರ್ಬೇಕಂತ ಇರ್ತಾನೆ. ನಾವೇ ಲಾಸ್ ಆಗಿಬಿಡ್ತೀವಿ ಅಷ್ಟೇ. ಇನ್ನು ಇಲ್ಲ ಬಿಡಿ, ಈ ಶರೀರ ಸಂಘದಿಂದ ಇನ್ನು ಯಾರಿಗೂ ಏನು ಋಣಾನುಬಂಧ ಇಲ್ಲ ಇದ್ದಂಗೆ ಅನಿಸುತ್ತೆ. ಅದಕ್ಕೆ ಯಾರು ನನ್ನ ತಂಟೆಗೆ ಬರ್ತಾ ಇಲ್ಲ, ಇಷ್ಟೇ ಸಾಗ್ಬಿಡಪ್ಪ ಅಂದ್ಬಿಟ್ಟು ಆರಾಮಾಗಿ ಯಾವುದೋ ಗುಹೆಯಲ್ಲೂ ಒಂದು ಜಾಗದೊಳಗೆ ಬಿಟ್ಟುಬಿಡ್ತಾನೆ. ಅಂಥ ಗುರುಗಳ ಮೇಲೆ ನಾವೇ ಶ್ರದ್ಧೆ ಇಟ್ಟುಕೊಂಡು ನಿಜವಾದ ಗುರುತತ್ವನ ತಿಳ್ಕೊಂಡು ಆ ಶ್ರದ್ಧೆಯನ್ನು ಬೆಳೆಸಿಕೊಂಡ್ರೆ ಎಲ್ಲವೂ ಸಿಕ್ಕಿಬಿಡ್ತವೆ. ಬೇರೆ ಇನ್ನೊಂದು ಸಾಧನೆ ಇಟ್ಕೋಬೇಕಾಗಿಲ್ಲ. ಸಾಮ್ಯೇನ ರಮತೆ ಜ್ಞಾನಿ ದಿವಾವಾಯ ದಿವಾನಿಶಿ ಏವಂ ವಿದೋ ಮಹಾಮೌನಿ ತ್ರೈಲೋಕ್ಯ ಸಮತಾಂ ವ್ರಜೇತ್. ಈ ಸ್ಥಿತಿಯಲ್ಲಿರೋ ಅಂಥ ಜ್ಞಾನಿ ಮಹಾಮೌನಿ ಇವನು ಎಲ್ಲ ಲೋಕಗಳಲ್ಲಿರೋ ಅಂಥದ್ದು ಏನೆಲ್ಲ ಉತ್ಕೃಷ್ಟವಾದದ್ದಿದೆ ಅದು ಎಲ್ಲವೂ ಕೂಡ ಅದನ್ನು ಅವನು ಹೊಂದಿರ್ತಾನೆ. ಯಾಕಂದರೆ ಅಧಿಷ್ಠಾನ ಅಂದರೆ ಎಲ್ಲ ಲೋಕಗಳಿಗೂ ಎಲ್ಲ ದೃಶ್ಯ ಜಗತ್ತಿಗೂ ಆಧಾರಭೂತನಾಗಿರೋಂಥ ಸ್ವರೂಪ. ಅದರಲ್ಲಿ ನಿಂತ ಮೇಲೆ ಅದರಿಂದ ಹೊರಗಡೆ ಬಂದಿರೋದ್ರ ಮೇಲೆ ಎಲ್ಲ ಆಸಕ್ತಿ ಬರುತ್ತೆ. ಆದ್ದರಿಂದ ಸಂಪೂರ್ಣ ನೀನು ಎಲ್ಲೂ ವೈಕುಂಠಕ್ಕೆ ಹೋಗಬೇಕಂತ, ಕೈಲಾಸಕ್ಕೆ ಹೋಗಬೇಕಂತ, ಇಲ್ಲ ನೆಕ್ಸ್ಟ್ ಕಲ್ಪದಲ್ಲಿ ನಾನು ಸೃಷ್ಟಿಕರ್ತ ಆದ ಬ್ರಹ್ಮ ಆಗಬೇಕಂತ ಇವೆಲ್ಲ ಏನೂ ಆಸೆಗಳಿಟ್ಕೋಬೇಡ. ಅವೆಲ್ಲವೂ ಅಧಿಷ್ಠಾನಭೂತವಾಗಿರೋಂಥ ಗುರು ಇದ್ದಾನೆ. ಗುರುವಿನಲ್ಲಿ ಎಲ್ಲ ಸಂಪೂರ್ಣವಾದಂತಿದೆ. ಅದು ನಿನ್ನ ಸ್ವರೂಪವೇ ಆಗಿದೆ, ನಿನಗೆ ಅಭಿನ್ನವಾಗೇ ಇದೆ. ನಿನಗೆ ಅಭಿನ್ನ ರೂಪದಲ್ಲಿ ಆ ಗುರುತತ್ವವನ್ನು ನೆನೆಸಿಕೊ. ಆ ಗುರುತತ್ವದ ಮೇಲೆ ಮಹತ್ವ ಬುದ್ಧಿ, ಅದರ ಮೇಲೆ ಇರೋ ಶ್ರದ್ಧೆ ಹೆಚ್ಚು ಆದಂದೇ ಹೆಚ್ಚು ಆಗ್ತಿದ್ದಂಗೆ ನಿನ್ನ ಅಹಂಕಾರ ಎಲ್ಲ ಅಲ್ಲೇ ಡೈಲ್ಯೂಟ್ ಆಗಿಬಿಟ್ಟಿರುತ್ತೆ. ಮತ್ತು ಅತ ಸಂಸಾರಿನ ಸರ್ವೇ ಗುರುಗೀತಾ ಜಪೇನತು ಸರ್ವಾನ್ ಕಾಮಾನ್ಸ್ತು ಭುಂಜಂತಿ ತ್ರಿಸತ್ಯಂ ಮಮ ಭಾಷಿತಂ. ಸಂಸಾರ ಮಾರ್ಗದಲ್ಲಿರೋರು ಎಲ್ಲರಿಗೂ ಯಾತಕ್ಕೆ ಹೇಳ್ತಾ ಇರೋದು, ಈ ಗುರುಗಳನ್ನು ಇಟ್ಕೊಂಡ್ರೆ ಮತ್ತು ವೆಂಕಟರಮಣ ಸ್ವಾಮಿ ಆದ್ರಾಗ ನಮಗೆ ದುಡ್ಡು ಸಂಪತ್ತಿ ಬಗ್ಗೆ ವರ ಕೊಡ್ತಾನೆ. ಗುರುಗಳು ಈ ವರ ಕೊಡೋದಿಲ್ಲ, ಅವ್ರಿಗೆ ಅಷ್ಟು ಸಾಮರ್ಥ್ಯ ಇಲ್ಲ. ಇವೆಲ್ಲ ಅನ್ಕೋಬೇಡಿ. ತ್ರಿಸತ್ಯಂ ಮಮ ಭಾಷಿತಂ, ನಾನು ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಇದು ನನ್ನ ಒಂದು ವಚನ ಅಂತ ಶಿವ ಹೇಳ್ತಾ ಇದ್ದಾನೆ ಪಾರ್ವತಿಗೆ. ಸರ್ವೇ ಗುರುಗೀತಾ ಜಪೇನತು ಸರ್ವಾನ್ ಕಾಮಾನ್ಸ್ತು ಭುಂಜಂತಿ. ಎಲ್ಲ ಕೋರಿಕೆಗಳು ಏನೆಲ್ಲ ಇದ್ದಾವೋ ಆ ಎಲ್ಲ ಕೋರಿಕೆಗಳು ಕೂಡ ಒಂದು ಗುರುಭಕ್ತಿಯಲ್ಲೇ ಎಲ್ಲ ಸಿಕ್ಬಿಡ್ತವೆ. ತ್ರಿಸತ್ಯಂ ಮಮ ಭಾಷಿತಂ, ಎಲ್ಲ ಲೋಕಗಳಲ್ಲಿ ಕೂಡ ಇದು ಸತ್ಯವಾದಂಥದ್ದು. ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಬೇಡಿ. ಗುರುಗಳು ಸಿಗೋದಕ್ಕಿಂತ ಮುಂಚೆ ಆ ಈಶ್ವರನ ಪ್ರಾರ್ಥನೆ ಮಾಡಿ.
ಆ ಈಶ್ವರನೇ ಇಂಥ ಒಳ್ಳೆ ಗುರುಗಳ ಹತ್ರ ಹೋಗಿ ಸೇರಿಸ್ಬಿಡ್ತಾನೆ. ಇಲ್ಲ ಅಂದರೆ ಎಲ್ಲೆಲ್ಲೋ ಹೋಗಿ ಸಿಕ್ಕಾಕೊಂಡ್ಬಿಡ್ತೀವಿ ಮತ್ತು ಬ್ಲಫ್ ಮಾಸ್ಟರ್ಗಳ ಹತ್ರ ಹೋಗ್ಬಿಟ್ಟು. ಆದ್ದರಿಂದ ಅಂಥ ಗುರು ಸಿಕ್ಕಿದ ಮೇಲೆ ಅಂತೂ ಮತ್ತೆ ಇನ್ನೊಂದು ಬೇರೆ ಆಲಮನೆ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಎಲ್ಲವೂ ಕೂಡ ಆ ಗುರು ಭಕ್ತಿಯಿಂದನೇ ನಾವು ಹೊಂದಬಹುದು ಅಂದು. ಮಿಕ್ಕಿದ್ದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.